ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ. ಬಂಧುಗಳೇ, ಇವತ್ತು ನಾವು ಹುಬ್ಬಳ್ಳಿ ನಗರದಲ್ಲಿ ನಾವು ಇವತ್ತಿದ್ದೀವಿ. ಹಾಗಿದ್ರೆ ಹುಬ್ಬಳ್ಳಿಯ ನಗರದಲ್ಲಿ ಇವತ್ತು ಏನೆಲ್ಲ ವಿಷಯಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೋಡೋದಾದ್ರೆ, ಬಂಧುಗಳೇ, ಇವತ್ತು ನಾವು ಹಳೆಯ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಅಯೋಧ್ಯ ನಗರದಲ್ಲಿ ನಾವು ಇವತ್ತಿದ್ದೀವಿ. ಅಯೋಧ್ಯ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಿರದಲ್ಲಿ ಇರುವಂತಹ ಮತ್ತೊಂದು ನಗರ ಅಂತಂದ್ರೆ ಶ್ರೀರಾಮನಗರದಲ್ಲಿ ನಾವು ಇವತ್ತಿದ್ದೀವಿ. ಶ್ರೀರಾಮನಗರದಲ್ಲಿ ಇವತ್ತು ಏನೆಲ್ಲ ಸೌಲಭ್ಯಗಳು ಇವೆ ಸಾರ್ವಜನಿಕರಿಗಾಗಿ, ಅಂತ ಒಂದು ಸೌಲಭ್ಯಗಳ ಹೇಗೆಲ್ಲ ಸಾರ್ವಜನಿಕರು ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಒಂದು ಒಳ್ಳೆಯ ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಶ್ರೀರಾಮನಗರಕ್ಕೆ ಮುಖ್ಯ ರಸ್ತೆ ಅಂತಾನೆ ಇದು ಹೇಳ್ಬೋದು. ಹೋಗುವಂತ ದಾರಿಗಳು, ಕವಲು ದಾರಿಗಳು ಈ ರೀತಿಯಾಗಿದೆ. ಹಾಗಿದ್ರೆ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಅನುಕೂಲಕರವಾಗಿವೆ ಅನ್ನೋದನ್ನ ಎಲ್ಲವೂ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಶ್ರೀರಾಮನಗರದಲ್ಲಿ ಸಾಕಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಜಾಗ ಕೂಡ ಇಲ್ಲಿದೆ. ಎಲ್ಲ ಜನರಿಗೂ ಅನುಕೂಲ ಆಗ್ಲಿ ಅಂತಾನೆ ಫಸ್ಟಿಗೆ ನಾವು ಮೊದಲಾಗಿ ಶ್ರೀ ವಿಘ್ನೇಶ್ವರನ ಒಂದು ದೇವಸ್ಥಾನ ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಇಲ್ಲಿ ಇರುವಂತಹ ನಿವಾಸಿಗಳೆಲ್ಲರೂ ವಿಘ್ನೇಶ್ವರನ ಒಂದು ಪೂಜೆಗೆ ಪ್ರತಿದಿನ ಬರ್ತಾ ಇರ್ತಾರೆ. ಅದ್ದೂರಿಯಾಗಿ ಪೂಜೆ ಕೂಡ ಪ್ರತಿ ವರ್ಷ ಕೂಡ ಮಾಡ್ತಾರೆ, ಪ್ರತಿ ದಿನ ಕೂಡ ಮಾಡ್ತಾನೆ ಇರ್ತಾರೆ. ಹಾಗಿದ್ರೆ ಇಲ್ಲಿಯ ಒಂದು ನಿವಾಸಿಗಳಿಗೆ ವಿಘ್ನೇಶ್ವರನ ಒಂದು ಕಾವಲು ಕೂಡ ಇದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಜೊತೆಯಲ್ಲಿ ಈ ಒಂದು ಶ್ರೀರಾಮನಗರದಲ್ಲಿ ಕೆಲವೊಂದು ಸರ್ಕಾರಿ ಕಟ್ಟಡಗಳು ಕೂಡ ಇಲ್ಲಿ ನಿರ್ಮಾಣವಾಗಿವೆ. ಹಾಗಿದ್ರೆ ಅಂತಹ ಕಟ್ಟಡಗಳು ಏನೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಜೊತೆಗೆ ಇಲ್ಲಿ ಈ ಒಂದು ನಗರದಲ್ಲಿ ಸರಿಸುಮಾರು ಸಾವಿರಾರು ಜನ ವಾಸ ಮಾಡುವಂತ ಒಂದು ಸ್ಥಳ ಕೂಡ ಇಲ್ಲಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಸ್ಥಳದಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಇಲ್ಲಿ ಒಂದು ನಿರ್ಮಾಣ ಆಗಿದೆ. ದಲಿತರಿಗೋಸ್ಕರ ಅಂತಾನೆ ಇದು ನೀವು ಮಾಡಿತ್ತು. ಜೊತೆಗೆ ಎಲ್ಲ ಇಲ್ಲಿಯ ಒಂದು ಜನರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋದನ್ನ, ಜೊತೆಗೆ ಈ ಒಂದು ಕಟ್ಟಡ ಒಂದು ನಿರ್ಮಾಣ ಹೇಗಿಲ್ಲ ಆಗಿದೆ ಸ್ವಲ್ಪ ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಂತಹ ಒಂದು ಕಟ್ಟಡ ಸರ್ಕಾರದಿಂದ ಈ ಒಂದು ಕಟ್ಟಡಕ್ಕೆ ಸುಮಾರು 2 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿತ್ತು. ಇಂತಹ ಒಂದು ಕಟ್ಟಡವನ್ನ, ಬೃಹತ್ತವಾದಂತ ಕಟ್ಟಡವನ್ನ ಸರಿಸುಮಾರು ಈಗ 2 ವರ್ಷಗಳಾಯ್ತು. ಸರ್ ಕ್ಯಾಮ್ರಾಮನ್ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ತೋರಿಸಿದೀನೆಲ್ಲ. 2 ವರ್ಷಗಳಾಯ್ತು ಇಂತ ಒಂದು ಬೃಹತ್ವಾದಂತಹ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ. ಇದುವರೆಗೂ ಕೂಡ ಈ ಒಂದು ಕಟ್ಟಡ ಉದ್ಘಾಟನೆನೇ ಆಗಿಲ್ಲ. ಕಾರಣ ಏನಿದೆಯೋ ಅದು ಸರ್ಕಾರಕ್ಕೆ ಗೊತ್ತು, ಇಂತ ಅಧಿಕಾರಿಗಳಿಗೆ ಅದು ಗೊತ್ತು ಅಂತ ಹೇಳ್ಬೋದು. ಯಾವುದೇ ರೀತಿಯಿಂದ ಈ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ಶೀರ್ಷಿಕೆ ಅಂದ್ರೆ ಒಂದು ನಾಮ ಫಲಕ ಇಲ್ಲ, ಹೆಸರು ಕೂಡ ಇನ್ನೂ ಹಾಕಿಲ್ಲ, ಉದ್ಘಾಟನೆ ಕೂಡ ಮಾಡಿಲ್ಲ. ಒಂದು ವಿಷಯವನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇಂತಹ ಒಂದು ಬೃಹತ್ವಾದಂತ ಕಟ್ಟಡಕ್ಕೆ ಸಾರ್ವಜನಿಕರು ಉಪಯೋಗ ಆಗುವಂತ ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ಸಾರ್ವಜನಿಕರು ಯಾವುದೇ ರೀತಿಯಿಂದ ಅದನ್ನ ಉಪಯೋಗ ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂತ ಕಾರಣದಿಂದಾಗಿ ಒಳಗಡೆ ಎಲ್ಲ ಸಾಕಷ್ಟು ಕಸ ಕಡ್ಡಿ ಗಲೀಜನ್ನ ಮಾಡಿರುವಂತದ್ದು. ಹಾಗಿದ್ರೆ ಒಳಗಡೆ ಹೋಗೋಕ್ಕಿಂತ ಪೂರ್ವದಲ್ಲಿ ಈ ಒಂದು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೆಲ್ಲ ಹಿರಿಯರು ಕೂಡ ಇಲ್ಲಿದ್ದಾರೆ. ಮೊದಲು ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೋಣ. ಈ ಒಂದು ನಗರಕ್ಕೆ ಸಂಬಂಧಪಟ್ಟ ಈ ಕಟ್ಟಡಗಳು, ಇಲ್ಲಿರುವಂತ ವಾತಾವರಣ ಎಲ್ಲ ಹೇಗಿದೆ ಅಂತ. ಮೊದಲು ಹಿರಿಯರನ್ನ ನಾವು ಭೇಟಿಯಾಗೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ಈ ಕಡೆ ಬರ್ರಿ. ನಮ್ದು ಅಶೋಕ್ ಅಂತ ತಿಳ್ಕೊಂಡಿರಿ. ಈಗ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಹಿರಿಯರು ಬರ್ರಿ. ಅಶೋಕ್ ನಾರಾಯಣಕರ್ ಅಂತ ಹೇಳಿ ನನ್ನ ಹೆಸರು. ಹೇಳಿ ಏನಾಯ್ತು? ಇವಾಗ ನೀವು ಇದ್ದಕ್ಕಿದ್ದಾಗ ಆಕಸ್ಮಿಕವಾಗಿ ನಮ್ಮ ಭಾಗಕ್ಕ ಬಂದಿದ್ರಿ. ಏನು ನಮ್ಮ ಭಾಗದಾಗ ಏನ್ ಕುಂದು ಕೊರತೆ ಅದಾವು ಹೇಳ್ರಿ, ಸಮಸ್ಯೆಗಳಿದ್ರಿ ಹೇಳ್ರಿ ಅಂತ ನೀವು ಬಂದ್ರಿ. ನಮಗ ಇಂಟಿಮೇಷನ್ ಇದ್ದಿಲ್ಲ, ಆದ್ರೂ ದಿಢೀರ್ನ ತಾವ್ ಬಂದ್ಬಿಟ್ಟಿದ್ರಿ. ಈ ಭಾಗದೊಳಗ ಸುಮಾರು ವರ್ಷಗಳ ಹಿಂದ ಇದು ಇವತ್ತಿನ ದಿವಸ ರಾಮನಗರ ಆಗೈತಿ. ಹಿಂದ ರಾವಣ ನಗರ ಆಗಿತ್ತು, ಇವತ್ತ ರಾಮನಗರ ಆಗೈತಿ. ಇಂಥ ರಾಮನಗರ ಪುಣ್ಯವಂತ ನಗರ ಮಾಡಿದ್ದು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರದ ಶಾಸಕರಾದಂತ ಪ್ರಸಾದ್ ಅಬ್ಬಯ್ಯವರು ಈ ನಮ್ಮ ಭಾಗದಲ್ಲಿ 74ನೇ ವಾರ್ಡಿನ ಭಾಗದಲ್ಲಿ ಅವರು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ನಿಜವಾಗಿಯೂ ಯಾವ ಶಾಸಕರು ಮಾಡದಂತ ಕಾರ್ಯಕ್ರಮವನ್ನ ಮಾನ್ಯ ಪ್ರಸಾದ್ ಅಬ್ಬಯ್ಯವರು ಈ ಭಾಗಕ್ಕೆ ಮಾಡಿಕೊಟ್ಟಿದ್ದಾರೆ. ದುರ್ದೈವ ಏನಪ್ಪಾ ಅಂತಂದ್ರೆ ಈ ಭಾಗದೊಳಗ
ಜನಕ್ಕೋಸ್ಕರವಾಗಿ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡೇಳಿ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯರು ನಮ್ಗ ಪ್ರಪ್ರಥಮವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹುಬ್ಬಳ್ಳಿ 1 ಕೊಟ್ಟಿದ್ದಾರೆ. ಜೊತೆಯಾಗಿ ನಮ್ಗೆ ಐಶ್ವರ್ಯವಂತ ಒಂದು ಗಾರ್ಡನ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಾಗ್ತದೆ, ಗಾರ್ಡನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಮಹಾನಗರ ಪಾಲಿಕೆಯ ಒಂದು CIT ಓಪನ್ ಲ್ಯಾಂಡ್ ಇತ್ತು. ಅಂತ ಒಂದು ಲ್ಯಾಂಡಿನಲ್ಲಿ ನಮಗೆ ಈ ಭಾಗದೊಳಗೆ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸುಂದರವಾದಂತಹ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪ ಈ ಜನರಿಗೆ ಅನುಕೂಲ ಆಗಲಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅಂತ ತಿಳ್ಕೊಂಡೇಳಿ ಸರ್ಕಾರದಿಂದ 2 ಕೋಟಿ ರೂಪಾಯಿಗಳು ಒಂದು ಹೈಟೆಕ್ ಸಮುದಾಯ ಭವನ ಕಟ್ಟಿಸ್ಕೊಟ್ಟಿದ್ದಾರೆ. ನಿಜವಾಗಿಯೂ ಕಟ್ಟಿದಕ್ಕೂ ನಾವು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಈ ಭಾಗದೊಳಗ. ಹೀಗಿದ್ದು ಕೂಡ ಕಾರಣಾಂತರಗಳಿಂದ ಅವ್ರಿಗೂ ಕೂಡ ಹಲವಾರು ಕಾರಣಾಂತರಗಳಿಂದ ಇದು ಓಪನಿಂಗ್ ಮಾಡಕ್ ಆಗಿಲ್ಲ, ದುರ್ದೈವದ ಸಂಗತಿ. ಇನ್ನು ಮುಖ್ಯವಾಗಿ ಇದನ್ನ ಈ ಭಾಗದಲ್ಲಿ ಈ ಸಮುದಾಯ ಭವನ ಕಾಪಾಡಿಕೊಳ್ಳೋದು ಈ ಭಾಗದ ಜನರ ಕರ್ತವ್ಯ. ಏನಾಗ್ತೈತೆ ಅಂದ್ರೆ ನಾವು ಎಷ್ಟೊಂದು ಹೇಳ್ಬೇಕಾಗ್ತತಿ, ಅದು ದುರ್ದೈವ ಸಂಗತಿ. ಈ ಭಾಗದ ಪುಡಾರಿಗಳು ಬಂದು ಎಲ್ಲಾ ರೀತಿಯಿಂದ ಹೊಕ್ಕೊಳ್ಳೋದು, ಬಾಗಲ ಮುರಿದು, ಗೇಟ್ ಮುರಿದು ಎಲ್ಲವನ್ನೂ ಆಗಿದೆ. ಸುಮಾರು ವರ್ಷ ಇದು ರೆಡಿಯಾಗಿ ಈಗಾಗಲೇ 2 ವರ್ಷ ಆಯ್ತು. ನಾವು ಗಮನಕ್ಕೆ ತಂದಿದ್ವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ, ಯಾವ್ದಾರ ಒಂದು ಇದು ಮಾಡ್ರಿ ಅಂತ ತಿಳ್ಕೊಳ್ಳಿ. ಮೊನ್ನೆ ದಿವಸ ಇದ್ದಕ್ಕಿದ್ದಂಗೆ ಕಳೆದ ವಾರ ಇದ್ದಕ್ಕಿದ್ದಂಗೆ ಪೊಲೀಸರು ಬಂದು ಈ ಏರಿಯಾದಲ್ಲಿ ಪೊಲೀಸರು ಬಂದ್ರು. ಇದು ಏನಿದು ಅಂತ ತಿಳ್ಕೊಂಡೇಳಿ ಸಮುದಾಯ ಭವನ ಸರ ಶಾಸಕರ ಅನುದಾನದಲ್ಲಿ ಕಟ್ಟಿಕೊಟ್ಟಿದೆ ಅಂತ ತಂದ್ವಿ. ಅವ್ರು ಬಂದ್ರು ದಿಢೀರ್ನ ಏನ್ ಮಾಡ್ಬಿಟ್ರು, ಒಳಗಡೆ ಎಲ್ಲಾ ನೋಡ್ಬಿಟ್ರು, ಇಲ್ಲಿ ಅವತಾರಗಳನ್ನ ನೋಡಿದ್ರು. ಈ ತರ ಆಗಿದೆಲ್ಲ ಏನಿದು ಅಂತ ತಿಳ್ಕೊಂಡು ಹೇಳಿದಾಗ, ಹಂಗಾರ ನಾವು ಇಲ್ಲೇ ಈಗ ತಾತ್ಕಾಲಿಕವಾಗಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ತೀವಿ. ಇಂಡಿಪಂಪ್ ಪೊಲೀಸ್ ಸ್ಟೇಷನ್ ಅದು ಬೀಳಿಸಿ ಹೊಸ ಕಟ್ಟಡ ಆಗುವವರೆಗೂ ಈ ಭಾಗದೊಳಗ ಶಾಂತಿ ಸುವ್ಯವಸ್ಥೆನ ಕಾಪಾಡುವಂತ ನಾವು ಮಾಡ್ತೀವಿ. ಇದಕ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಅಂತಂದ್ನಾಗ, ಇಲ್ಲ ಸರ್, ಇದು ಮಾನ್ಯ ಪ್ರಸಾದ್ ಅಬ್ಬಯ್ಯವರು ಇದು ನೇತೃತ್ವದಲ್ಲಿದೆ, ನಾವೇನೇ ಈ ಭಾಗದಾಗ ನಮ್ಮ ಶಾಂತಿ ಕಾಪಾಡೋ ದೃಷ್ಟಿಯಿಂದ ಪೊಲೀಸ್ ಸ್ಟೇಷನ್ ಬರ್ತೈತಿ ಅಂದ್ರೆ ನಮ್ಗೆ ಬಹಳ ಸಂತೋಷ ಆಗತೈತಿ ಅಂತ ತಿಳ್ಕೊಂಡು ಹೇಳಿದ್ವಿ. ಹೀಗಾಗಿ ಅವರು ಕೂಡ ಈ ಮೊನ್ನೆ ದಿವಸ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ಕೂಡ ಈ ಎಲ್ಲವನ್ನು ಸ್ವಚ್ಛತೆ ಮಾಡಿದ್ದಾರೆ. ಬಹಳ ಪುಣ್ಯದ ಕೆಲಸ. ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಉದ್ಘಾಟನೆ ಮಾಡಿ ಯಾವುದೊಂದು ಸರ್ಕಾರಿ ಕಚೇರಿಗಳಾಗಲಿ ಅಥವಾ ನಮ್ಮ ಕಲ್ಯಾಣ ಮಂಟಪಗಳಾಗಲಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗ್ತೈತೆ ಅಂತ ತಿಳ್ಕೊಂಡು ಹೇಳ್ತೀನಿ. ಈಗಾಗಲೇ ತಮ್ಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ ನೀವೆಲ್ಲ ಗ್ಲಾಸ್ ಹೊಡೆದಿದ್ದು, ಆಮೇಲೆ ಕಿಟಕಿ ಹೊಡೆದಿದ್ದು, ಆಮೇಲೆ ಗೇಟ್ ಹೊಡೆದಿದ್ದು ಎಲ್ಲವನ್ನೂ ನೀವು ನೋಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಯಾವುದೂ ವ್ಯವಸ್ಥೆ ಸರಿಯಾಗಿಲ್ಲ. ಯಾಕಂದ್ರೆ ಇದು ದುರ್ದೈವ ನಮ್ದೇ ಇದೆ. ಈ ಸಮುದಾಯ ನಮ್ದು, ನಮ್ಮ ಜನರಿಂದನೇ ನಮಗೆ ಹಿಂಗ್ ತೊಂದರೆ ಆಗೈತೆ ಅಂದ್ಮೇಲೆ ನಮ್ಗೆ ಕೆಟ್ಟದಾಗ ನೋವು ಅನ್ಸಾಕತೈತಿ. ತಾವೆಲ್ಲ ನೋಡ್ಬೋದು, ಒಳಗಡೆ ವೀಕ್ಷಣೆ ಮಾಡಿ ತೋರಿಸಿದ್ರ ಬಂದ್ರೆ ಅದು ಜನರಿಗೆ ಗೊತ್ತಾಕೈತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತೆ ಬಂಧುಗಳೇ, ನೋಡಿರಲ್ಲ ಇಲ್ಲಿಯ ಸ್ಥಳೀಕರು ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ಹೇಗೆ ಎಲ್ಲ ತಿಳಿಸಿದಾರಂತೆ. ಇಲ್ಲಿಯ ಪುಂಡರು ಪುಡಾರಿಗಳು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅನೈತಿಕ ಚಟುವಟಿಕೆಗಳು ಇಲ್ಲಿ ಪ್ರತಿದಿನ ನಡೀತಾ ಇದ್ದಾರೆ ಅಂತಾನು ಹೇಳಿದ್ರು. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಇಲ್ಲಿ ಸ್ಪಷ್ಟತೆಯಿಂದ ಹೇಳಿದ್ರು, ಇಂಥ ಒಂದು ಕಲ್ಯಾಣ ಮಂಟಪವನ್ನ ಯಾವುದೇ ರೀತಿಯಿಂದ ಉದ್ಘಾಟನೆ ಮಾಡಕ್ ಆಗಿಲ್ಲ. ಅದು ಅಧಿಕಾರಿಗಳಿಗೂ MLA MP ಗಳಿಗೂ ಅದು ಗೊತ್ತು. ಬಹುಶಃ ಈಗ ಇಲ್ಲಿರುವಂತ ಒಂದು ವ್ಯವಸ್ಥೆ ಇಂಡಿಪಂಪ್ ದಲ್ಲಿ ಇರುವಂತಹ ಪೊಲೀಸ್ ಠಾಣೆ ಅಲ್ಲಿ ಒಂದು ಹಳೆಯ ದಿನಗಳಿಂದ ಇರುವಂತಹ ಒಂದು ಪೊಲೀಸ್ ಠಾಣೆಯನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಅದನ್ನು ತಿರುಗಡೆ ಮಾಡಿ ಕೆಡವಿ ಮತ್ತೆ ಅದನ್ನು ಹೊಸದನ್ನ ನಿರ್ಮಾಣ ಮಾಡುವವರೆಗೂ ಈ ಒಂದು ಕಲ್ಯಾಣ ಮಂಟಪವನ್ನು ಇದೆಯಲ್ಲ ಇದು ಪೊಲೀಸ್ ಸ್ಟೇಷನ್ ಅಂತ ಮಾಡಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದಾರಂತೆ. ಅದು ನಾನು ಕೂಡ ಅಲ್ಲಿ ಕೇಳಿಪಟ್ಟಿದ್ದೀನಿ. ಹಾಗಿದ್ರೆ ಇಲ್ಲಿಯ ಮತ್ತೆ ಒಂದು ವಾತಾವರಣ ಬಗ್ಗೆ, ಇಲ್ಲಿ ಬರುವಂತ ಪೊಲೀಸ್ ಸ್ಟೇಷನ್ ಬಗ್ಗೆ ಮತ್ತೊಬ್ಬರು ಹಿರಿಯರನ್ನ ಕೇಳೋಣ, ಅವರು ಎಲ್ಲ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸ್ತಾರಂತ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾವು ಮಲ್ಲಿಕಾರ್ಜುನ ನರೇಂದ್ರ ಅಂತಂದು. ಇಲ್ಲಿ ಎಲ್ಲ ನಮ್ಮ MLA ಅವರು ಎಲ್ಲಾ ತರದಿಂದ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದು ನಾವು ಸರಿಯಾಗಿ ಬಳಕೆ ಮಾಡಿಲ್ಲ. ಇದ ಸಮುದಾಯ ಭವನದ ಕೊಂಡ್ರು ಕೆಲವೊಂದು ಎಲ್ಲಾರು ಇಲ್ಲೆಲ್ಲ ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಎಲ್ಲ ಹಾಳು ಮಾಡಿದ್ದಾರೆ. ಅದು MLA ನಾರಾಯಣಕರ್ ಹೇಳ್ದಂಗ ಇಲ್ಲೇ ಒಂದ್ ಕಾರಣಾಂತರದಿಂದ MLA ಅವರು ಯಾವ್ದೋ ಒಂದ್ ಕೆಲಸದ ಏನೇ ಇರ್ಬೋದು, ಹಂಗಾಗಿ ಅವ್ರು ಮಾಡಿಲ್ಲ. ಇನ್ನು ಇವತ್ತಿನ ನಾಳೆ ಮಾಡ್ತಾರೆ. ಆಮೇಲೆ ಈಗ ಪೊಲಿಟಿಷಿಯನ್ ಬರೋದ್ರಿಂದ ನಮ್ಗೆ ಬಹಳ ಹೆಮ್ಮೆ ಆಗಿದೆ. ಪುಂಡರಿಂದ ಒಂದ್ ಸ್ವಲ್ಪ ದಿವಸದಿಂದ ದೂರ ಆಗೋ ಚಾನ್ಸಸ್ ಇದೆ ನಮ್ಗೆ. ಹಂಗಾಗಿ ನಮ್ಗ ಈಗ ಸದ್ಯಕ್ಕೆ ಅವ್ರ ಒಂದೂವರೆ ವರ್ಷ ಮಠ ಹಿಂಗ ನಾವು ಯೂಸ್ ಮಾಡ್ತೀವಿ. ಆಮೇಲಿಂದ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ನಾವು ಅಲ್ಲಿ ಹೋಗ್ತೇವಿ ಅಂತ ಹೇಳಿದ್ರೆ ಅದು ಒಂದು ಒಳ್ಳೇದ ಇದನ್ನ. ಹಂಗಾಗಿ ನಮ್ಮ ಎಲ್ಲಾ ತರದಿಂದ ಇಲ್ಲೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ.
MLA ಅವರು ಎಲ್ಲ ರೋಡ್ ಆಯ್ತು, ಮತ್ತೆ ಎಲ್ಲ ಇದು ಗಾರ್ಡನ್ ಆಯ್ತು, ಮತ್ತೆ ಎಲ್ಲ ಇದನ್ನ ಸಮುದಾಯ ಭವನ ಆಯ್ತು, ಮತ್ತ ಹೈಟೆಕ್ ದವಾಖಾನೆನು ಎಲ್ಲಾ ತರದಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ನಗರದಲ್ಲಿ ಎಲ್ಲ ದವಾಖಾನೆಗಳು ಎಲ್ಲವೂ ಒಂದು ಫೆಸಿಲಿಟಿ ಇದ್ದೇ ಅನ್ನಂಗಾಯ್ತು. ಇದೆ, ಪ್ರತಿಯೊಂದು ಎಲ್ಲ ಇದೆ, ನಂಬರ್ 1 ಇದೆ ಅಂತ ಒಂದು ಎಲ್ಲ ಕೇಳ್ಪಟ್ಟಿವಿ. ಗುರುಗಳ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಳ್ರಿ, ತಮ್ಮ ಒಂದು ಪರಿಚಯ ಹೇಳ್ರಿ. ನಾನು ಮಾರುತಿ ಹೊಟ್ಕರ್ ಅಂತೇಳಿ ಇಲ್ಲಿ ಗಣಪತಿ ಗುಡಿಯ ಅಧ್ಯಕ್ಷರು ನಾವು. ಈಗಾಗಲೇ ಇಲ್ಲಿ ಗುಡಿ ಎದುರಿಗೆ ಈ ಕಲ್ಯಾಣ ಮಂಟಪ ಆಗಿದೆ. ಬಹಳ ಸಂತೋಷ. ಬಹಳ ಚಂದವಾದ, ಬಹಳ ಸುಂದರವಾದ ಕಲ್ಯಾಣ ಮಂಟಪ ಕಟ್ಟಿದ್ರು. ಅದರಂತೆ ಅದು ಉದ್ಘಾಟನೆ ಆಗ್ಬೇಕಿತ್ತು. ಏನ ಅನಾನುಕೂಲತೆ ಪ್ರಕಾರ ಈಗ MLA MP ಅವ್ರಿಗೆ ಬಿಟ್ಟಿದ್ದು, ಅದು ಯಾವಾಗ ಉದ್ಘಾಟನೆ ಮಾಡ್ತಾರೋ ಏನೋ. ಈಗ ಪೊಲೀಸ್ ಸ್ಟೇಷನ್ ಇಲ್ಲಿ ಸ್ಥಳಾಂತರ ಆಗ್ತದೆ ಅಂತೇಳಿ ನಮ್ಗೆ ಎಲ್ಲಾರು ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಆಗ್ತದೆ ಏನ ಅದು ನೋಡ್ಬೇಕು. ಈಗ ಅಲ್ಲಿ ಕಟ್ಟಡ ಮಾಡಿ ಮತ್ತೆ ಅಲ್ಲೇ ಹೋಗ್ತದ ಅಂತ ಸುದ್ದಿ ಕೇಳಿದ್ವಿ ನಾವು. ಅದು ಯಾವಾಗ ಆಗ್ತದೆ ಏನೋ ನೋಡ್ಬೇಕು. ಅದೇ ರೀತಿಯಿಂದ ಇಲ್ಲಿ ಪೊಲೀಸ್ ಸ್ಟೇಷನ್ ಆದ ನಂತರ ಸ್ವಲ್ಪ ಸುಧಾರಣೆ ಆಗ್ಬಹುದು. 1 ವರ್ಷದ ಮಟ್ಟಿಗೆ ಆದ್ರೂ ಸ್ವಲ್ಪ ಹೆದರಿಕೆ ಬೀಳ್ತದೆ ಜನರಿಗೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಅದಪ್ಪ ಅನ್ನೋದು ಒಂದು ಇದಾಗ್ತದೆ. ಹಿಂಗಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ ಆಗುದು ಒಂದು ಒಳ್ಳೇದು. ಆ ಪೊಲೀಸ್ ಸ್ಟೇಷನ್ ಕಿತ್ತು ಹೋದ ನಂತರ ಒಂದು ಪಾಯಿಂಟ್ ಅನ್ನ ಇಲ್ಲೇ ಇಡಬೇಕು. ಯಾಕಂದ್ರೆ ಇಲ್ಲೇ ಸುತ್ತಲೂ ಸ್ಲಮ್ ಏರಿಯಾ ಬಾಳ ಇದೆ. ಆ ಸೈಡ್ ಈ ಸೈಡ್ ಬಾಳ ಇದೆ. ಇಲ್ಲೇ ಬಾಳ ನಮ್ಮ ಶ್ರೀರಾಮನಗರ ಅಂದ್ರೆ ಎಲ್ಲ ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಬಹಳ ಒಳ್ಳೆ ಜನ ಇದ್ದಾರೆ, ಕಲ್ತವ್ರು ಇದ್ದಾರೆ. ಅದರಂತೆ ಈ ಕಲ್ಯಾಣ ಮಂಟಪ ಬಹಳ ಚಂದ ಕಟ್ಟಿದ್ರು. ಅದರಂತೆ ಇದು ಉದ್ಘಾಟನೆ ಆಗ್ತದೆ ಅಂತೇಳಿ ಬಹಳ ಆಸೆ ಇಟ್ಕೊಂಡಿದ್ವಿ. ಲಗುನ ಉದ್ಘಾಟನೆ ಆಗಿದ್ರ ಬಹಳ ಚಂದ ಇರ್ತಿತ್ತು. ಈಗ ನೋಡಿದ್ರ ಎಷ್ಟೋ ಗ್ಲಾಸ್ ಹೊಡಿದು ಪುಂಡ ಜನರು ಎಲ್ಲ ಹೊಕ್ಕಿ ಎಲ್ಲ ಕದ ಹೊಡಿದು ಅದು ಇದು ಮಾಡ್ತಾ ಇದಾರೆ. ಆದಷ್ಟು ಮಟ್ಟಿಗೆ ಸುಧಾರಣೆ ಮಾಡಿ ಲಘು ಉದ್ಘಾಟನೆ ಮಾಡಬೇಕು, ಅಥವಾ ಪೊಲೀಸ್ ಸ್ಟೇಷನ್ ನ ಇಲ್ಲಿ ಸ್ಥಳಾಂತರ ಮಾಡಬೇಕು. ಅದು ಒಳ್ಳೆಯದು ಅಂತ ಹೇಳಿ ನಾವು ತಿರಸ್ಕಾರ ತಗೋತೀವಿ. ಬಂಧುಗಳೇ, ಇಂತಹ ಒಂದು ಕಲ್ಯಾಣ ಮಂಟಪವನ್ನ ಅದ್ದೂರಿಯಾಗಿ ಸರಿಸುಮಾರು 2 ಕೋಟಿ ರೂಪಾಯಿ ವೆಚ್ಚವನ್ನ ಇದಕ್ಕೆ ತೆಗೆದುಕೊಂಡು ಇಂತ ಬೃಹತ್ವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಬಹುಶಃ ಒಂದು ನೋವು ಸಂಗತಿ ಏನು ಅಂತಂದ್ರೆ, ಇಲ್ಲಿರುವಂತ ಯಾರೇ ಜನ ಎಲ್ಲ ಏನದು ಕೋಟ್ಯಾಧಿಪತಿ ಅಲ್ಲ, ಇರುವಂತ ಬಡವ ಜನರೇ ಇದ್ದಾರೆ. ಅವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಸರ್ಕಾರ ಇವತ್ತು ಅನುದಾನವಾಗಿ ಬಿಡುಗಡೆ ಮಾಡಿ ಕಟ್ಟಡವನ್ನು ಕಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತಂದ್ರೆ ಊರಿನಾಚೆ ಊರ ಮಧ್ಯದಲ್ಲಿ ಎಲ್ಲೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ 10, 20, 50 ಸಾವಿರ ರೂಪಾಯಿಗಳನ್ನ ಹಣವನ್ನ ನೀಡಿ ಕಾರ್ಯಕ್ರಮ ಮಾಡುವಂತ ಒಂದು ವ್ಯವಸ್ಥೆ. ಯಾಕೆ ಇದನ್ನ ಮುಂಚೆನೆ ಹೋರಾಟ ಮಾಡಿಕೊಂಡು ಇದನ್ನ ಒಂದು ಉದ್ಘಾಟನೆ ಮಾಡಿದ್ರೆ ಪ್ರತಿಯೊಬ್ಬರ ಒಂದೊಂದು ಮಣಿತನದಲ್ಲೂ ವರ್ಷಕ್ಕೆ 1-2 ಕಾರ್ಯಕ್ರಮಗಳು ನಡೀತಾನೆ ಇರ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಎಲ್ಲ ರೀತಿಯ ಅನುಕೂಲ ಆಗ್ತಾ ಇತ್ತು. ನಾವು ಹೇಳಿರುವ ಹಾಗೆ ಇದು ಯಾವುದೇ ರೀತಿಯಿಂದ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಇದು ಪೊಲೀಸ್ ಸ್ಟೇಷನ್ ಅತಿ ಶೀಘ್ರದಲ್ಲಿ ಆಗ್ತಾ ಇದೆ. ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಆಗೋಕ್ಕಿಂತ ಪೂರ್ವದಲ್ಲಿ ಮತ್ತೆ ಉದ್ಘಾಟನೆ ಮಾಡ್ತಾರೋ ಅಥವಾ ಪೊಲೀಸ್ ಸ್ಟೇಷನ್ ನೇರವಾಗಿ ಮಾಡ್ತಾರೋ ಅಂತ ನೋಡೋಣ. ಹಾಗಿದ್ರೆ ಇಷ್ಟು ದಿನ 2 ವರ್ಷಗಳ ಕಾಲ ನಿರಂತರವಾಗಿ ಈ ಕಟ್ಟಡವನ್ನು ಸ್ಥಗಿತವಾಗಿ ಹೀಗೆ ನಿಂತ್ಕೊಂಡಿದೆ. ಯಾರು ಕೂಡ ಇಲ್ಲಿ ಯಾವುದೇ ರೀತಿ ಕಾರ್ಯಕ್ರಮ ಕೂಡ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ. ಒಳಗಡೆ ಹೇಗೆಲ್ಲ ಇದು ಅವಾಂತರ ಇದೆ ಅಂತ ನಾವು ತೋರ್ಸೋಣ. ಬನ್ನಿ ಎಲ್ಲರೂ ಬನ್ನಿ. ಇಷ್ಟು ದಿನಗಳ ಕಾಲ 2 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಹೆಬ್ಬಾಗಿಲು ಅಂದ್ರೆ ಗೇಟ್ ಅನ್ನ ಸದಾಕಾಲ ಮುಚ್ಚಲಾಗ್ತಿತ್ತು. ತೋರಿಸ್ತೀನಿ ಸರ್, ಎಲ್ಲ ತೋರಿಸ್ತೀನಿ. ಮುಚ್ಚಲಾಗಿತ್ತು. ಬಹುಶಃ ನಾನು ನೇರ ಪ್ರಸಾರ ಮಾಡ್ತೀನಿ ಅಂತ ಹೇಳೋದಕ್ಕೆ ಮುಂಚೆನು ಜೊತೆಗೆ ಪೊಲೀಸ್ ಸ್ಟೇಷನ್ ಬರುತ್ತೆ ಅನ್ನೋದು ಒಂದು ವಿಚಾರದಲ್ಲಿ ಇರುವವರು ಸ್ವಚ್ಛತೆಯನ್ನ ಮಾಡಿದ್ದಾರೆ. ಇದು ಎಲ್ಲ ಹೇಗಾಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಗಲೀಜಾಗುವಂತ ಒಂದು ಪೂರ ಆಗಿತ್ತು. ಈಗ ಇದನ್ನೆಲ್ಲ ಸ್ವಚ್ಛತೆಯನ್ನು ಗೊಳಿಸಿದ್ದಾರೆ. 2 ದಿನಗಳಾಯ್ತು. ಈಗ ಈ ಬಾಗಿಲನ್ನ ಸದಾ ತೆರೆದಿರುತ್ತೆ. ಮಾಡೋಣ ತೋರಿಸ್ತೀನಿ. ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ಪೂರ್ವದಲ್ಲಿ ನಾವು ಇಲ್ಲಿ ಬರ್ಬೇಕಾದ್ರೆ ಇಂತಹ ಒಂದು ವ್ಯವಸ್ಥೆ, ಇದು ಪೈಪ್ಲೈನ್ ಇರುವಂತ ಒಂದು ಗುಂಡಿಯನ್ನ ಇಲ್ಲಿ ತಗೊಳ್ಳಲಾಗಿದೆ. ಯಾವುದೇ ರೀತಿ ಸ್ವಚ್ಛತೆ ಕೂಡ ಇಲ್ಲಿ ಇಲ್ಲ. ಯಾರಾದ್ರೂ ಸಡನ್ ಆಗಿ ಇಲ್ಲಿ ಕರೆಂಟಿನ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ. ಯಾರೋ ಅಚಾನಕ ಬಂದರೂ ಕೂಡ ಬಿದ್ರು ಬೀಳಬಹುದು. ಜೊತೆಗೆ ಇಲ್ಲಿ ಮೇಲೆ ಹೋಗ್ಲಿಕ್ಕೆ 2 ದಾರಿಗಳು ಕೂಡ ಇಲ್ಲಿ ಮಾಡಿದ್ದಾರೆ, ಈ ಎಡಕ್ಕೆ ಮತ್ತು ಬಲಕ್ಕೆ ಕೂಡ. ಜೊತೆಗೆ ಒಳಗಡೆ ನೋಡೋಣ ಬನ್ನಿ. ಸಾರ್ವಜನಿಕರಿಗೆ ಒಳ್ಳೆಯ ರೀತಿ ಆಗ್ಲಿ, ಎಲ್ಲ ಅನುಕೂಲ ಆಗ್ಲಿ ಅಂತ ಇದನ್ನ ಮಾಡಿಕೊಟ್ಟಿದ್ದಾನೆ. ಈ ಫ್ಯಾನ್ ನೋಡಿ, ಬಹುಶಃ ಈ ಫ್ಯಾನ್ ನಾವು ನೋಡಿದಾಗ ಅನ್ಸುತ್ತೆ ಏನ್ ಮಾಡ್ಲಿಕ್ಕೆ ಹೋಗಿದ್ರು ಇದನ್ನ, ಯಾರಿಗೂ ಕೈಗೂ ಇಟಕದೇ ಇರುವಂತ ಇದು ಫ್ಯಾನು.
ಊಹೆನೂ ಮಾಡಕ್ಕಾಗಲ್ಲ. ಈ ರೀತಿ ಫ್ಯಾನ್ ಅನ್ನ, ಈ ರೀತಿ ಒಂದು ಎಲೆಯನ್ನ ಅದು ಬಾಗಿರೋದನ್ನ ನೋಡಿದ್ರೆ ಏನ್ ಬೇಕಾದ್ರೂ ಕಲ್ಪನೆ ಬರ್ಬೋದು ಮನುಷ್ಯನಿಗೆ. ಅಂತ ಒಂದು ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ನೋಡಿರುವ ಹಾಗೆ ಇಲ್ಲಿ ನೋಡಿ ಹೇಗೆಲ್ಲ ಗಲೀಜನ್ನ ಮಾಡಿದ್ದಾರೆ. ಸರಿಸುಮಾರು ನಾನು ಮೇಲೆ ಅಲ್ಗಡೆ ಮುಂಚೆ ನೋಡಿ ಬಂದಿದ್ದೀನಿ. ಇನ್ನೂ ಸಾಕಷ್ಟು ರೀತಿಯೊಳಗೆ ಅಧಿಕಾರಿಗಳಿಗೂ ಝೂಮ್ ಹಾಕಿ ತೋರಿಸಿ ಅವ್ರಿಗೂ ಒಂದು ನೇರವಾಗಿ ವಿಷಯವನ್ನು ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ವಿಷಯಗಳನ್ನು ಹೇಳ್ತೀನಿ ಅಂತ ಮುಂದಿನ ನೋಡೋಣ ಬನ್ನಿ. ಒಳಗಿಂದ ನೋಡಿದಾಗ, ಆ ಕಡೆ ಹೊರಗಡೆ ನೋಡಿದಾಗ ಎಲ್ಲ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಪುಡಾರಿಗಳು ಕಲ್ಲೇಟಿನಿಂದ ಎಲ್ಲ ಪುಡಿ ಪುಡಿಯನ್ನ ಮಾಡಿದ್ದಾರೆ. ಯಾಕೆ ಇದು ಈ ರೀತಿ ಮಾಡ್ತಾ ಇದಾರೆ? ಸಾರ್ವಜನಿಕರಿಗೆ ಯಾಕೆ ಅದು ಮನವರಿಕೆ ಆಗ್ತಾ ಇಲ್ಲ? ಇದು ನಮ್ಮ ಆಸ್ತಿ ಅಂತ, ಇದು ಯಾರ್ದೋ ಒಬ್ರು ಮನೆ ಕಲ್ಲು ಹೊಡಿತಾ ಇದೀನಿ ಅಂತ ತಗೊಂಡಿದಾರೋ ಏನೋ. ಇದು ನಮ್ಮದು, ನಮಗೋಸ್ಕರ ಕಟ್ಟಿರುವಂತ ಕಟ್ಟಡ ಇದು. ಇದು ಶೌಚಾಲಯ ಕೂಡ ಇಲ್ಲಿ ಒಳಗಡೆ ಮಾಡಿದ್ದಾರೆ. ನೀವು ಸ್ವಲ್ಪ ಹೊರಗಡೆ ಬರಪ್ಪ, ನಾವು ಹೊರಗೆ ಅಲ್ಲಿ ತೋರ್ಸಕ್ ಅನುಕೂಲ ಆಗೋದಿಲ್ಲ. ಅಲ್ಲಿ ಇರೋದು ಸಣ್ಣದ ಜಾಗ. ಇದು ಶೌಚಾಲಯ. ಸ್ವಲ್ಪ ಈ ಕಡೆ ಬರ್ರಿ, ಹಿಂಗ ನೋಡ್ರಿ. ಇಲ್ಲಿ ಸ್ವಲ್ಪ ಬರ್ರಿ, ಕ್ಯಾಮ್ರಾಮನ್ ಈ ಕಡೆ ಬರ್ರಿ. ನೀವು ಸ್ವಲ್ಪ ಈ ರೀತಿ ಗಲೀಜಾಗಿ ಮಾಡುವಂತ ಒಂದು ವ್ಯವಸ್ಥೆ ನೋಡ್ರಿ. ಇನ್ನು ಇದ್ರ ಬಗ್ಗೆ ಹೇಳೋಕೆ ಇನ್ನು ಸಾಕಷ್ಟು ರೀತಿ ಒಳಗಡೆ. ಇದು ಊಟ ಮಾಡುವಂತ ಹಾಲು, ಜೊತೆಗೆ ಇದು ಕೂಡ ಶೌಚಾಲಯ ಕೂಡ ಇದೆ. ಇಂತಹ ಒಂದು ಗಲೀಜಿನ ವ್ಯವಸ್ಥೆ. ಬರ್ರಿ ಈ ಕಡೆ ಬರ್ರಿ. ಇದು ಅಡುಗೆ ಮನೆ, ಇದು ಅಡುಗೆ ಮಾಡುವಂತ ಕೋಣೆ. ಬಹುಶಃ ಕೇವಲ ಒಂದು ವಾರದ ಹಿಂದೆ ನಾವು ನೋಡಿರುವ ಹಾಗೆ ಹೇಗಿತ್ತು ಅಂತಂದ್ರೆ, ಮಹಾನಗರ ಪಾಲಿಕೆಯ ಕಸ ತೊಟ್ಟಿ ಇದ್ದ ಹಾಗೆ ಇದು ಇತ್ತು. ಉಂಡ ಪುಡಾರಿಗಳು ಆ ಗೇಟಿನೊಳಗೆ ಬರೋದು, ಗೇಟ್ ಜಂಪ್ ಮಾಡ್ಕೊಂಡು ಒಳಗೆ ಬರೋದು, ಕುಡಿಯೋದು, ತಿನ್ನೋದು, ಧೂಮ್ರಪಾನ ಮಾಡೋದು, ಮದ್ಯಪಾನ ಮಾಡೋದು, ಅನೈತಿಕ ಚಟುವಟಿಕೆಗಳು ಮಾಡೋದು ಪ್ರತಿದಿನ ಇಲ್ಲಿ ನಡೀತಾನೆ ಇರ್ತಾ ಇತ್ತು. ಇಲ್ಲಿಯ ಸಾರ್ವಜನಿಕರಿಗೆ ತುಂಬಾ ಬೇಸತ್ತಾದಂತ ಒಂದು ವಿಷಯ ಕೂಡ ಆಗಿತ್ತು. ಅವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಆಗದೇ ಇರುವ ಹಾಗೆ ಎಲ್ಲರೂ ಮೌನವಾಗಿರುವಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿತ್ತು. ಇಂತಹ ಒಂದು ಕೇವಲ ಈಗ ಒಂದು ವಾರ ಆಯ್ತು, ಇಲ್ಲಿ ಪೊಲೀಸ್ ಇಲಾಖೆಯವರು ಇಲ್ಲಿ ಬಂದು ಸ್ವಚ್ಛತೆಯನ್ನ ಗಳಿಸಿದ್ದಾರೆ. ಏನ್ ಪೊಲೀಸ್ ಇಲಾಖೆಯವರು ಮಾಡಿದಾರೋ, ಮಹಾನಗರ ಪಾಲಿಕೆಯವರು ಸ್ವಚ್ಛತೆಯನ್ನು ಗಳಿಸಿದಾರೋ ಅದು ನನಗೆ ಗೊತ್ತಿಲ್ಲ. ಒಂದು ವಾರದ ಹಿಂದೆ ಸ್ವಚ್ಛತೆ ಮಾಡಿದರೆ, ಸ್ವಚ್ಛ ಮಾಡಿದರೂ ಕೂಡ ಇಂತಹ ಒಂದು ಪರಿಸ್ಥಿತಿ ಇಲ್ಲಿದೆ. ಇದು ಸ್ವಚ್ಛತೆ. ಬಂಧುಗಳೇ, ನೀವೆಲ್ಲ ಯೋಚನೆ ಮಾಡಬಹುದು. ಕಸವನ್ನ ಗೂಡಿಸಿ ಈ ರೀತಿ ಇಲ್ಲೇ ಬಿಟ್ಟು ಹೋಗಿರುವಂಥದ್ದು. ಸಾರ್ವಜನಿಕರಿಗೆ ಉಪಹಾರದ ನಂತರ ಕೈ ತೊಳ್ಕೊಳ್ಳಿಕ್ಕೆಲ್ಲ ಒಂದು ವ್ಯವಸ್ಥೆ ಇಲ್ಲಿ ನೋಡ್ರಿ. ಬಟ್ಟೆಗಳೆಲ್ಲ ಇಲ್ಲಿ ಬಹುಶಃ ಪೇಂಟಿಂಗ್ ಮಾಡೋರು ಬಂದಿರೋದು ಕಾಣುತ್ತೆ. ಏನೇನೋ ಎಲ್ಲ ಕಸ ಹಿಡಿಯುವ ಸಾಕಷ್ಟು ಇದಾವೆ. ಇನ್ನು ಮೇಲೆ ಹೇಳುವಂಥದ್ದು ಇನ್ನೂ ಸಾಕಷ್ಟಿದೆ. ಯಾಕೆ ಜನ ಇದು ಇಷ್ಟೊಂದು ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ದಾರೆ? ಪ್ರತಿಯೊಬ್ಬರ ಮನೆಯಲ್ಲಿನೂ ಒಂದೊಂದು ಕಾರ್ಯಕ್ರಮ ಅಂತ ಇದ್ದೇ ಇರ್ತದೆ. ಅಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವಂತ ಇದು ಸ್ಥಳ, ಇದು ಪುಣ್ಯ ಸ್ಥಳ. ಈ ಕಡೆ ಬರ್ರಿ. ಇದು ಮೇಲ್ಗಡೆ ಹೋಗುವಂತ ಒಂದು ದಾರಿ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿರುವ ಹಾಗೆ ಗ್ಲಾಸುಗಳು ಎಲ್ಲ ಪುಡಿ ಪುಡಿಯಾಗಿ ಬಿದ್ದಿವೆ. ಇಷ್ಟೊಂದು ಸ್ವಚ್ಛತೆ ಮಾಡಿದ ಮೇಲೂ ಕೂಡ ಇಲ್ಲಿ ಈ ರೀತಿ ಕಾಣಿಸ್ತಾ ಇದ್ದಾವೆ. ಬಹುಶಃ ತಿಂಗಳಿಗೊಂದು 2 ತಿಂಗಳಿಗೊಂದು ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದ್ದರೂ ಕೂಡ ಇಲ್ಲಿ ಸ್ವಚ್ಛತೆಯನ್ನ ನಾವು ಕಾಣಬಹುದಾಗಿತ್ತು. ಆದ್ರೆ ಯಾರು ಕೂಡ ಇಲ್ಲಿ ಬರೆದಿರುವಂತ ಕಾರಣ ನೋಡಿ ಎಷ್ಟೊಂದು ದೂರವಾಗಿದೆ ಅಂತಂದ್ರೆ, ಯಾರು ಕೂಡ ಇಲ್ಲಿ ಬರಗಾಲಿನಲ್ಲಿ ಬರಲಿಕ್ಕೂ ಕೂಡ ಅಸಹ್ಯವನ್ನು ಪಡ್ಕೋತಾರೆ. ಕರೆಂಟಿನ ವ್ಯವಸ್ಥೆ, ಇದನ್ನ ಏನು ಟೆಂಡರ್ ಅನ್ನ ತೆಗೆದುಕೊಂಡಿರ್ತಾರೋ ಅವರು ಕೆಲಸವನ್ನ ಈ ರೀತಿಯನ್ನ ಮಾಡಿದ್ದಾರೆ. ಈ ಕಾಂಟ್ರಾಕ್ಟರ್ ಯಾರು ತಗೊಂಡಿದ್ದಾರೆ, ಟೆಂಡರ್ ಯಾರು ತಗೊಂಡಿದ್ದಾರೆ, ವಿದ್ಯುತ್ಗೆ ಇವೆಲ್ಲ ಏನ್ ಮಾಡಿದಾರೆ, ಅವ್ರಿಗೆ ಸ್ವಲ್ಪ ಗಮನಕ್ಕೆ ಬರ್ಬೇಕಿದು. ಯಾಕೆ ಇದನ್ನ ಈ ರೀತಿ ಒಂದು ವ್ಯವಸ್ಥೆಯಲ್ಲಿದೆ ಅಂತ. ಇಂತಹ ಒಂದು ದೂರವಾಗಿರುವಂತಹ ಈ ಒಂದು ವ್ಯವಸ್ಥೆ ಒಳಗೆ ಇನ್ನೂ ಕೆಲವೇ ದಿನದೊಳಗೆ ಪೊಲೀಸ್ ಸ್ಟೇಷನ್ ಅನ್ನ ಮಾಡಬೇಕು ಅಂತ ಸರ್ಕಾರ ಕೂಡ ಇಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಬನ್ನಿ ಸರ್, ಹಾಗೆ
ಇದು ವಧುವರರ ವೇದಿಕೆ. ಇದು ವಧುವರರ ವೇದಿಕೆ ಹಾಗೂ ಸಂಬಂಧಿಕರು ಕಾರ್ಯಕ್ರಮ ಇದ್ರ ಮೇಲೆ ಹೋಗೋದಕ್ಕೆ. ಇನ್ನು ಉದ್ಘಾಟನೆ ಮಾಡೋಕ್ಕಿಂತ ಪೂರ್ವದಲ್ಲೇನೆ ಹೀಗೆಲ್ಲ ಕಳಪೆ ನಾವು ಕಾಣಬಹುದು. ಯಾರು ಕೂಡ ಹತ್ತಿಲ್ಲ, ಇನ್ನೂವರೆಗೂ ಯಾರು ಕೂಡ ಇಲ್ಲಿ ಇಳಿದಿಲ್ಲ, ಯಾವ ಕಾರ್ಯಕ್ರಮ ಕೂಡ ಮಾಡಿಲ್ಲ. ಯಾರು ಮುಟ್ಟದೇನೆ ಇರೋನೇ ಇಂಥ ಒಂದು ವ್ಯವಸ್ಥೆ ಇಲ್ಲೇ ಆಗಿದೆ. ಹಾಗಾದ್ರೆ ಮತ್ತೆ ಇನ್ನು ಒಳಗಡೆ ಇರುವಂತ ರೂಮ್ಗಳು ಹೇಗಿದಾವೆ ನೋಡೋಣ. ವಧುವರರಿಗೆ ಇಳ್ಕೊಂಡು ಇಲ್ಲಿ ರೆಡಿ ಆಗ್ಲಿಕ್ಕೆ ಅಂತ ಇದು ಒಂದು ರೂಮ್ ಅನ್ನು ಕೊಟ್ಟಿದ್ದಾರೆ. ಅವರು ಕೂಡ ಇಲ್ಲಿ ಒಂದು ಶೌಚಾಲಯ ಮಾಡಿದ್ದಾರೆ. ಕಟ್ಟಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸರ್. ಈ ಕಡೆ ಕಟ್ಟಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಆದ್ರೆ ಸಾರ್ವಜನಿಕರು ಇದರ ಉಪಯೋಗವನ್ನು ಮಾಡ್ಕೋತಾ ಇಲ್ಲ. ಇಲ್ಲಿಯ ಸ್ಥಳೀಕರು ಹೇಳಿರುವ ಹಾಗೆ ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಇಲ್ಲಿಯ ಜನರ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಅವರು ಒಂದು ಎಲ್ಲರೂ ಮಾಡಿದರೆ ಎಲ್ಲ ಕಟ್ಟಡವನ್ನ. ಇಂತಹ ಒಂದು ಅನಕ್ಷರಸ್ಥರು ಮಾಡುವಂತ ಒಂದು ಕೆಲಸ. ಚಪ್ಪಲಿಯ ಗುರುತುಗಳು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಗೋಡೆಯ ಮೇಲೆ. ಇದು ಯಾವ ಗೋಡೆ? ವಧುವರರ ವೇದಿಕೆ. ವಧುವರರ ವೇದಿಕೆ, ಈ ಕಾರ್ಯಕ್ರಮ ನಡೆಯುವಂತ ಒಂದು ವೇದಿಕೆ. ಇಂತಹ ಒಂದು ವೇದಿಕೆಯಲ್ಲಿ ಇದು ನೋಡಿ ಚಪ್ಪಲಿಗಳ ಗುರುತುಗಳು. ಇದು ಕೂಡ ನಾವು ಆಗ್ಲೇ ಹೇಳಿದ ಹಾಗೆ ವಧುವರರ ಒಂದು ಏನು ಕೋಣೆ ಇತ್ತು, ಆ ಕಡೆಗೆ ಒಂದು ಮತ್ತೆ ಈ ಕಡೆಗೆ ಒಂದು ಕಟ್ಟಿದ್ದಾರೆ. ಹೋಗ್ರಿ. ಈ ಭಾಗದಲ್ಲಿ ಸರಿಸುಮಾರು ತುಂಬಾ ಜನ ಕಡು ಬಡತನದಲ್ಲಿರುವಂತ ಸಾರ್ವಜನಿಕರು, ವ್ಯಕ್ತಿಗಳಿದ್ದಾರೆ. ಅವರಿಗೋಸ್ಕರ ಆದ್ರೂ ಈ ಒಂದು ಕಲ್ಯಾಣ ಮಂಟಪ ನಾವು ಉದ್ಘಾಟನೆ ಮಾಡಬೇಕಾಗಿತ್ತು. ಎಷ್ಟೋ ಜನ ಬಡ ಜನ ಇದ್ದಾರೆ. ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನ ನಿಭಾಯಿಸುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಏನಾದ್ರೂ ಆಗ್ಲಿ ಒಂದು ಉದ್ಘಾಟನೆ ಮಾಡಿ ಅದು ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಒಂದು ಸ್ವಚ್ಛತೆಯನ್ನ ಗೊಳಿಸಿದ್ರೆ ಇವತ್ತು ಈ ಭಾಗದ ಜನರಿಗೆ ಎಲ್ಲರಿಗೂ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ರು. ಈ ಕೇವಲ ಕಾರ್ಯಕ್ರಮ ಆಗೋದು ಅಷ್ಟೇ ಅಲ್ಲ ಬಂಧುಗಳೇ, ಈ ಒಂದು ಸ್ಥಳ, ಇಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಮದುವೆ ನಡೆದ್ರೆ ಆ ಒಂದು ಸಂಬಂಧಗಳು ಯಾವ್ಯಾವ ತಾಲೂಕು, ಯಾವ್ಯಾವ ಜಿಲ್ಲೆ, ಯಾವ ಊರಿಂದ ಎಲ್ಲರೂ ಈ ಒಂದು ಸ್ಥಳಕ್ಕೆ ಬರುವಂತ ಒಂದು ಅವಕಾಶ ಸಿಗ್ತಾ ಇತ್ತು ಅಲ್ವಾ ಸರ್? ಒಂದು ಗುರುತಿಸ್ಕೊಳ್ಳಕ್ಕೆ ಒಂದು ಅವಕಾಶ ಇರಬೇಕು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಹುಬ್ಬಳ್ಳಿ ಒಳಗೆ ಅಯೋಧ್ಯ ನಗರ ಎಲ್ಲಿದೆ, ಶ್ರೀರಾಮ್ ನಗರ ಎಲ್ಲಿದೆ, ಎಲ್ಲಿ ಬರುತ್ತೆ ಅದು, ನೇಕಾರ ನಗರ ಎಲ್ಲಿದೆ, ಹಳೆ ಹುಬ್ಬಳ್ಳಿ ಎಲ್ಲಿದೆ ಅಂತ ಯಾರು ಕೂಡ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳು ಕೂಡ ಇವತ್ತು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳು ಅಂದ್ರೆ ಸಂಬಂಧಿಕರು ಇಲ್ಲಿ ಬರುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಇದು ಒಂದು ಹೆಸರುವಾಸಿಯಾಗುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಇಂತಹ ಒಂದು ವ್ಯವಸ್ಥೆಯನ್ನ ಅಧಿಕಾರಿಗಳು, ನಾನು ನಿಜವಾಗ್ಲೂ ನಾವು ಬೈತೀನಿ ನೀವು ಅಧಿಕಾರಿಗಳಿಗೆ, ನೀವೇನು ನಿದ್ರೆ ಮಾಡ್ತಾ ಇದ್ದೀರೇನು? ಇದರತ್ತ ಗಮನ ಹರ್ಸಕ್ ಆಗಲ್ಲ ನಿಮ್ಗೆ? ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ? 2 ಕೋಟಿ ರೂಪಾಯಿ ಹಣ ಇವತ್ತು ಬಡವರು ಕೇವಲ 1 ಫೂಟ್ 1 ಇಂಚು 1 ಫೂಟ್ ಜಾಗಕ್ಕಾಗಿ ಕೊಡ್ಲಿ ಕುಡುಗೋಲು ಮಚ್ಚುಗಳನ್ನ ತಗೊಂಡು ಹೊಡೆದಾಡಿ ಬಡದಾಡಿ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿ ಕೊಲೆಗಳಾಗ್ತವೆ ಸ್ವಾಮಿ. ಇಂಥ ಬೃಹತ್ತವಾದಂತ ದೊಡ್ಡ ಕಟ್ಟಡಕ್ಕೆ ನೀವು ಕಣ್ ತೆಗೆದು ನೋಡ್ಲಿಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ನಾವೇನ್ ಹೇಳ್ಬೇಕು? ಸರ್ಕಾರ ದುಡ್ಡು ನಮ್ಗೆ ಆಗ್ಬೇಕು ಅಂತಂದು ಹೇಳ್ತೀರಿ, ನೀವು ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡ್ತೀರನ್ರಿ? ನೀವು ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡ್ತೀರಿ, ಸರ್ಕಾರ ದುಡ್ಡು. ಸರ್ಕಾರ ನಿಮ್ಗೆ ಯಾಕೆ ನೀವು ನಿಮ್ಮನ್ನ ನೇಮಕ ಮಾಡಿದೆ? ಇಂಥದನ್ನ ನೋಡ್ಲಿ, ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಲಿ ಅಂತಾನೆ ನಿಮ್ಗೆಲ್ಲ ಅಂತ ಒಂದು ಪರಿಚಯವನ್ನ ನಿಮ್ಗೆ ಕೊಟ್ಟಿದ್ದು, ಅಂತ ಒಂದು ಸ್ಥಾನಮಾನ ಕೊಟ್ಟಿದ್ರು. ಇಂಥ ಒಂದು ದೊಡ್ಡದಾಗಿ ಅವರು ಇರುವಂತಹದನ್ನ ನಿಮ್ ಕಣ್ಣಿಗೆ ಕಾಣದೆ ಹೋದ್ರೆ ಇನ್ನು ಬಡವರ ಗತಿ ಏನು? ಕೇವಲ ನಾ ಇಷ್ಟೇ ಹೇಳ್ತಾ ಇಲ್ಲ ಬಂದ್ರೆ, ಇನ್ನು 1 ವಾರಕ್ಕಿಂತ ಮುಂಚೆ ಹೇಗೆಲ್ಲ ಇತ್ತು ಅನ್ನೋದನ್ನ ಆದ್ರ ಮೇಲೂ ಕೂಡ ಇಲ್ಲಿಯ ಪೊಲೀಸ್ ಇಲಾಖೆಯವರು ಜೊತೆಗೆ ಮಹಾನಗರ ಪಾಲಿಕೆಯವರು ಬಂದು ಸ್ವಚ್ಛತೆಯನ್ನು ಮಾಡಿದ ನಂತರನೂ ಕೂಡ ಇಲ್ಲಿ ಪುಂಡರು ಪುಡಾರಿಗಳು ಹೇಗೆಲ್ಲ ಅಸಭ್ಯತರವನ್ನು ಮಾಡಿದ್ದಾರೆ ಅಂತ ಮತ್ತೆ ನೋಡೋಣ ಬನ್ನಿ ನೇರವಾಗಿ. ಇಂತಹ ಒಂದು ವ್ಯವಸ್ಥೆ ಇದು ಸಾರ್ವಜನಿಕರಿಗೆ ಒಂದು ರೀತಿ ಮಂದಿರ ಇದ್ದ ಹಾಗೆ. ಇದು ಮಂದಿರಾನೇ ಅಂತ ಹೇಳ್ಬೋದು. ಇದು ಗ್ರಿಲ್ ಇತ್ತು, ರೈಟ್, ಹಾಕಿದ್ರೆ ಸರ್ ಗ್ರಿಲ್ ಇಲ್ಲಿ. ಮತ್ತೆ ಎಲ್ಲಿ ಹೋಯ್ತು ಗ್ರಿಲ್? ಗ್ರಿಲ್ ನೋಡ್ರಿ ಇಲ್ಲಿ ಗ್ರಿಲ್ ಹಾಕಿದ್ರಂತೆ. 1000 ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಇಲ್ಲಿ ಒಂದು ಗ್ರಿಲ್ ಹಾಕಿದ್ರು. ಇಂಥ ನೀವು ಈ ಕಡೆ ಬರ್ರಿ
ಒಂದು ಗ್ರಿಲ್ ಅನ್ನ ಕೂಡ ಇಲ್ಲಿ ಹಾಕಲಾಗಿತ್ತು. ಅಂತ ಒಂದು ಗ್ರಿಲ್ ಅನ್ನ ಯಾರು ತೆಗೆದುಕೊಂಡು ಹೋದ್ರು? ಸ್ವಾಮಿ, ನೀವು ಕೇವಲ ಈ ಕಡೆ ನೋಡ್ರಿ, ಕಾಲಲ್ಲಿ ನೋಡ್ರಿ, ಎಂತಹ ಹೇಸಿಗೆ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ರೆ. ಯಾಕೆ? ಬಾತ್ರೂಮ್ ಇತ್ತಲ್ಲ, ಹೋಗಿ ಬಾತ್ರೂಮ್ ಕೂತ್ಕೋಬಹುದು. ಯಾಕಿದೆ ಬಾತ್ರೂಮ್, ಇಲ್ಲೇ ಬಾತ್ರೂಮ್ ಅಂತ ತಿಳ್ಕೊಂಡು ಇಲ್ಲೇ ಹೇಸಿಗೆಯನ್ನು ಮಾಡಿದ್ದಾರೆ. ಅವ್ರ ಜನ್ಮಕ್ಕೆ ನಾಚಿಕೆ ಬರಬೇಕು. ಅವ್ರಿಗೆ ಹೊಟ್ಟೆಗೆ ಅನ್ನ ತಿನ್ನೋದಕ್ಕಿಂತ ಇಂಥದ್ದು ಕೊಡ್ಬೇಕು, ತಿನ್ನೋದಕ್ಕೆ ಇಂಥದ್ದು ಮಾಡಿದವ್ರಿಗೆಲ್ಲರಿಗೂ. ಇಂತಹ ಒಂದು ವ್ಯವಸ್ಥೆ ಬಡು ಜನರಿಗೆ, ಅವರಷ್ಟೆಲ್ಲ ನಮ್ಮಂತರಿಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ. ನೋಡಿದಾಗ ಹೊಟ್ಟೆ ಉರಿಯುತ್ತೆ ನಮಗೆ. ಕೇವಲ ಒಂದು ಗುಡಿಸಲು ಹಾಕೊಳ್ಳಿಕ್ಕೆ, ಒಂದು ಮನಿ ಕಟ್ಟಬೇಕಂತಂದ್ರೆ ಮೇಲೆ ಹೊಡೋಣ. ಒಂದ್ ನಿಮಿಷ, ಮುಖ್ಯವಾಗಿ ನಾನು ನೋಡಿ ಬಂದಿದ್ದೀನಿ ಮೇಲೆ ಪೊಲೀಸ್ ಇಲಾಖೆಯವರು ಬಂದು ಹೋದ ಮೇಲೂ ಕೂಡ, ಸ್ವಚ್ಛತೆ ಆದ ಮೇಲೂ ಕೂಡ ಮೇಲೆ ಪುಡಾರಿಗಳು ಎಣ್ಣೆ ಹೊಡೆದು ಎಲ್ಲ ಬಾಟ್ಲಿಯನ್ನು ಹೊಡೆದಿದ್ದಾರೆ. ನಾನು ನೋಡಿನಿ, ನಾನು ಪೂರ ನೋಡಿ ಬಂದಿದ್ದೀನಿ. ಅದನ್ನ ನೇರ ಪ್ರಸಾರದಲ್ಲಿ ತೋರಿಸ್ತೀನಿ, ಬನ್ನಿ ಎಲ್ಲರೂ ನೋಡ್ಬರ್ರಿ ಹೇಗೆಲ್ಲ ಒಂದು ವ್ಯವಸ್ಥೆ. ಒಂದು ಸಾರ್ವಜನಿಕರಿಗೆ ಇಲ್ಲಿ ಪುಡಾರಿಗಳಿಗೆ ಭಯವೇ ಇಲ್ಲ, ಯಾರ ಭಯ ಕೂಡ ಇಲ್ಲ. ಪೊಲೀಸರಿಗೆ ಹೆದರದೇ ಇರೋರು ಸಾರ್ವಜನಿಕರಿಗೆ ಹೆಂಗೆ ಸ್ವಾಮಿ ಹೆದರ್ತಾರೆ? ನೋಡ್ರಿ, ಇಲ್ಲಿ ನೋಡಿರುವ ಹಾಗೆ ಮದ್ಯಪಾನವನ್ನ ಹೇಗೆ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಗೊತ್ತು, ಇದು ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ, ಪೊಲೀಸರು ಇಲ್ಲಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತು. ಆದರೂ ಕೂಡ ಇಂತಹ ಒಂದು ವ್ಯವಸ್ಥೆ ಪುಡಾರಿಗಳಿಗೆ ಅದೆಂತ ಧೈರ್ಯ ಇರಬಹುದು ಅಂತ. ಬಹುಶಃ ಅವ್ರನ್ನ ಎದುರಿಸಲಿಕ್ಕೆ ಪೊಲೀಸ್ ಇಲಾಖೆಯವರು ಭಯ ಪಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಬಹುಶಃ ಯಾಕೆ ಅವರು ಎಡಮುರೆಯನ್ನು ಕಟ್ಟಿ ಅವರನ್ನು ಜೈಲಿಗೆ ಹಾಕಬಾರ್ದು ಅಂತ ನನ್ನ ವಿಚಾರ. ನಿಮ್ಗೆ ಅಂತ ಒಂದು ತಾಕತ್ತಿದ್ರೆ ಅಂತವ್ರು ಹಾಕ್ರಿ ಅಂತವ್ರನ್ನ. ನಿಮ್ಗೆ ಗೊತ್ತಿದ್ರು ಕೂಡ ಇಲ್ಲೆಲ್ಲ ಇಂಥ ಒಂದು ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದಾರಲ್ಲ, ಯಾಕೆ ಸ್ವಾಮಿ ಯಾರು ಕಣ್ಣಿ ಕಾಣಿಸ್ತಾ ಇಲ್ಲ ಇಲ್ಲಿ? ಬರೀ ಅವರು ಒಂದು ಭಯ ವಾತಾವರಣ ಅಷ್ಟೇ ಮೂಡ್ಬೇಕಾ ಇಲ್ಲಿ? ಅಂತವ್ರ ಜನರು ಭಯ ವಾತಾವರಣ, ಅಕ್ಕಪಕ್ಕದಲ್ಲಿರುವಂತ ಸುಸಂಸ್ಕೃತವಾಗಿರುವಂತ ಜನರ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ. ಹೋಗ್ರಿ ಅಕ್ಕಪಕ್ಕದವ್ರು ಕೇಳ್ರಿ ಒಂದ್ ಸ್ವಲ್ಪ. ಪೊಲೀಸ್ ಇಲಾಖೆಯವರು ನೀವು ಇರೋದು ಯಾಕೋಸ್ಕರ? ಸಾರ್ವಜನಿಕೋಸ್ಕರ. ಎಲ್ಲರೂ ಕುಂದು ಕೊಡ್ತೇವೆ ಅಂತ ಕೇಳ್ಬೇಕು. ಏನ್ ಸರ್ ಇಲ್ಲಿ ಏನ್ ಆಗ್ತಾ ಇದೆ ಏನಿಲ್ಲ ಅಂತ ಕೇಳ್ಬೇಕು. ಕೇವಲ ನೀವು ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ದರ್ಪ ಮಾಡೋದು ಅಷ್ಟೇ ನಿಮ್ ಕೆಲಸ ಅಲ್ಲ, ಎಲ್ಲರೂ ಕೇಳ್ಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆ ಯಾಕೆ ನಾಗರಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ. ನೀರಿಗೋಸ್ಕರ ಸಿಂಟೆಕ್ಸ್ ಅನ್ನ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಇಂಥ ಒಂದು ಸಿಂಟೆಕ್ಸ್ ನ ಮುಚ್ಚಳ ಕೂಡ ಇಲ್ಲಿಲ್ಲ. 3 ಸಿಂಟೆಕ್ಸ್ ಇದಾವೆ, ಎಲ್ಲೆಲ್ಲೋ ಬಿದ್ದಿದ್ದಾವೆ. ಇದರ ಸಿಂಟೆಕ್ಸ್ ಮುಚ್ಚಳಗಳು ಎಲ್ಲೆಲ್ಲೋ ಬಿದ್ದಿದ್ದಾವೆ. ಯಾಕೆ ಸ್ವಾಮಿ? ಇದ್ರ ಮುಚ್ಚಳ ಇದ್ರ ಮೇಲೆ ಇರ್ಬೇಕು, ನಿಮ್ಮ ತಲೆ ಮೇಲೆ ಇರ್ಬೇಕು? ಬನ್ನಿ ನೋಡೋಣ. ನೋಡಿರುವ ಹಾಗೆ ಸರಿಸುಮಾರು 2 ಕೋಟಿ ರೂಪಾಯಿ ವೆಚ್ಚ. 2 ಕೋಟಿ. ಇವತ್ತು ನಾವು ನೋಡುವ ಹಾಗೆ ಒಬ್ಬ ಬಡ ಮನುಷ್ಯ ಕೇವಲ 5-10 ಸಾವಿರ ರೂಪಾಯಿ ಏನೋ ಸಾಲ ಮಾಡಿದ್ರೆ ಸಾಕು, ಇವತ್ತು ಮನೆ ಮಠವನ್ನು ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸರ್ ಬನ್ನಿ ಕೆಳಗಡೆ ಒಂದು ಮನೆ. ಅಂತ ಒಂದು ವ್ಯವಸ್ಥೆ, ಇಂತಹ ಒಂದು ದೊಡ್ಡ ಬೃಹತ್ವಾದ ಕಟ್ಟಡ, ಇಂತಹ ಒಂದು ಕಟ್ಟಡಕ್ಕೆ ಯಾರು ಕೂಡ ಇಲ್ಲಿ ಗಲೀಜುತನ ಮಾಡುವಂತವ್ರಿಗೆ ಕಡಿವಾಣ ಹಾಕೋರು ಯಾರು ಕೂಡ ಇಲ್ಲ ಅಂತ ಸ್ಪಷ್ಟವಾಗಿ ನೋಡ್ಬೋದು. ಒಂದು ಕಡೆ 2 ವರ್ಷಗಳ ಕಾಲ ಯಾವ ಅಧಿಕಾರಿಗಳು ಈ ಕಡೆ ಬರದೇ ಇರೋದಂತಂದ್ರೆ, ಸಾರ್ವಜನಿಕರು ಯಾಕೆ ಇಷ್ಟೊಂದು ಮುಗ್ಧತೆಯನ್ನು ತೋರಿಸಿದ್ದಾರೆ? ಇದು ನಮ್ಮ ಆಸ್ತಿ, ನಮ್ಮ ಕಟ್ಟಡ, ನಮ್ಮ ಹಕ್ಕು. ಯಾಕೆ ಅವ್ರಿಗೆ ಆ ಒಂದು ವಿಚಾರವನ್ನ ಬರ್ತಾ ಇಲ್ಲ ಅವ್ರಿಗೆ? ಇಂತಹ ಒಂದು ಸಾವಿರಾರು ಲಕ್ಷಾಂತರ ರೂಪಾಯಿನ ಹಣವನ್ನ ಖರ್ಚು ಮಾಡಿ ಇಂಥ ಒಂದು ಸುಂದರವಾಗಿ ಎಲ್ಲ ಮಾಡುತ್ತಾರೆ. ಆದ್ರೆ ಇಂಥ ಒಂದು ವ್ಯವಸ್ಥೆಯನ್ನ ಕೆಡಿಸುವುದು ಅಂತಂದ್ರೆ ಅದು ಬಹಳ ದುಃಖಕರ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಬಂಧುಗಳೇ. ನೋಡೋಣ, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸ್ಥಳ ಪೊಲೀಸ್ ಠಾಣೆ ಆಗ್ತಾ ಇದೆ ಅನ್ನೋದನ್ನ ಅತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಒಂದು ವಾತಾವರಣದಲ್ಲಿ ಏನು ಧೂಮ್ರಪಾನ ಮದ್ಯಪಾನವನ್ನು ಮಾಡಿದರು, ಅದು ಯಾವುದು ಕುರುಹುಗಳನ್ನ ಸಿಗದೆ ಅದನ್ನೆಲ್ಲ ಸ್ವಚ್ಛತೆಗೊಳಿಸಿದ್ದಾರೆ. ಆದ್ರೆ ಇನ್ನು ಎಷ್ಟೇ ಹುಡುಕಿದ್ರು ಹಾಗೆ ಸಿಗುವಂತ ಒಂದು ವಿಚಾರದಲ್ಲಿದೆ. ಇದಕ್ಕೊಂದು ಕಾಂಪೌಂಡ್ ಕೂಡ ಇದೆ. ಆ ಕಾಂಪೌಂಡಿನ ಹಿಂಭಾಗದಲ್ಲಿ ನೋಡಿದ್ರೆ ನಾವು ಕಾಲಿಡ್ಲಿಕ್ಕೆ ಅಸಹ್ಯ ಆಗ್ತಾ ಇದೆ. ಅಂತ ಒಂದು ವಾತಾವರಣ. ಸ್ವಲ್ಪ ನಾವು ಒಂದು ಸಂಜೆ ನೋಡ್ತೀವಿ, ಸ್ವಲ್ಪ ಜೂಮ್ ಹಾಕೊಂಡು ನೋಡಪ್ಪ, ಅಲ್ಲೆಲ್ಲ ಬಾಟ್ಲಿಗಳು ಹೆಂಗೆ ಬಿದ್ದು ನೋಡ್ರಿ. ಮದ್ಯಪಾನವನ್ನ ಮಾಡಿ ಎಸಗಿದಂತ ಒಂದು ಏನು ಬಾಟಲ್ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು.
ಇಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಹಾಗಿದ್ರೆ ಕೇವಲ ಇದು ಒಂದೇ ಅಷ್ಟೇ ಅಲ್ಲ, ಇಲ್ಲಿ ಶಾಲೆಗಳು ಟೈಲ್ಸ್ ಗಳು ನೋಡ್ರಿ ಹೆಂಗ ಕಿತ್ತಿದಾವ ನೋಡ್ರಿ. ಡ್ರಿಲ್ ಹೊಡೆದಿದ್ದಾರೆ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಡ್ರಿಲ್ ಹೊಡೆದಿದ್ದನ್ನ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ಮಾಡಿರುವಂತದ್ದು ಎಲ್ಲ ಈ ರೀತಿ. ಇದು ಯಾಕೋ ಇದು ಒಂದು ಉಳಿದಿದೆ, ಇದು ಮುಂದೆ ಬರೋ ದಿನಗಳಲ್ಲಿ ಇದು ಇರೋಲ್ಲ ಗೊತ್ತಿಲ್ಲ. ಈಗ ನಾವು ನೇರವಾಗಿ ತೋರಿಸ್ತಾ ಇದೀವಿ. ಇಂಥವು ಸಾಕಷ್ಟು ಗ್ರಿಲ್ಗಳು ಎಲ್ಲವೂ ನಾಪತ್ತೆ ಆಗಿದೆ. ಇದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ. ಹಾಗಿದ್ರೆ ಈ ಒಂದು ಶ್ರೀರಾಮ್ ನಗರದಲ್ಲಿರುವಂತಹ ಒಂದು ಕಲ್ಯಾಣ ಮಂಟಪ ಉದ್ಘಾಟನೆ ಆಗದೆ ಇರೋಕೆ ಕಾರಣ ಇದು ಆಯ್ತು. ಉದ್ಘಾಟನೆ ಆಗಿದ್ದಿದ್ರೆ ಇವತ್ತು ಇದು ಒಂದು ಸುಂದರವಾದ ತಾಣ ಅಂತಾನೆ ಕೂಡ ನಾವು ಹೇಳ್ಬಹುದಾಗಿತ್ತು ಬಂಧುಗಳೇ. ಜೊತೆಯಲ್ಲಿ ಇವತ್ತು ಈ ಒಂದು ಕಟ್ಟಡದ ಪಕ್ಕದಲ್ಲಿ ಕರ್ನಾಟಕ ಒನ್ ಅಂದ್ರೆ ಹುಬ್ಬಳ್ಳಿ ಒನ್ ಅಂತ ಇಲ್ಲಿ ಕೂಡ ಒಂದು ಕಚೇರಿಯನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಈ ಕಚೇರಿಯಲ್ಲಿ ಏನೆಲ್ಲ ಸಾರ್ವಜನಿಕವಾಗಿ ಒಂದು ಸೌಲಭ್ಯಗಳು ಇದಾವೆ ಅಂತ ನಾವು ನೇರದಲ್ಲಿ ನೋಡೋಣ. ದೂರದಿಂದ ನಾವು ನೋಡಿದಾಗ ಈ ಒಂದು ಕಟ್ಟಡದ ಒಂದು ಗ್ಲಾಸ್ಗಳು ಹೇಗೆಲ್ಲ ಪುಡಿ ಮಾಡಿದ್ದಾರೆ. ಇಂತಹ ಒಂದು ಕಟ್ಟಡದ ಒಂದು ಗ್ಲಾಸ್ಗಳು ಪುಡಿ ಮಾಡೋದು ಯಾರ ಕಣ್ಣಿಗೂ ಇದು ಕಾಣಿಸ್ತಾ ಇಲ್ವಾ? ಇದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ವಾ? ಬಹುಶಃ ಸರ್ ನಾನು ಕೇಳಿದಾಗೆ ಬನ್ನಿ ಇಲ್ಲಿ ಬರ್ರಿ, ಇಲ್ಲಿ ಸ್ಥಳೀಕರಿಗೆ ಮತ್ತೊಮ್ಮೆ ನಾನು ಭೇಟಿಯನ್ನು ಮಾಡಬೇಕಾಗುತ್ತದೆ. ಇಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇಲ್ಲಿಯ ಸಾರ್ವಜನಿಕರು ಯಾಕೆ ಪೊಲೀಸ್ ಠಾಣೆಗೆ ದೂರು ನೀಡಿಲ್ಲ ಅಥವಾ ನೀಡಿದಾರೋ ಅಂತ ಅವ್ರ ಕಡೆಯಿಂದ ಕೇಳೋಣ. ದೂರು ನೀಡಿದಾರೋ ಅಥವಾ ಇನ್ನೂವರೆಗೂ ದೂರು ನೀಡಿಲ್ವೋ ಅಂತ. ಸಾರ್ವಜನಿಕರು ಎಲ್ಲವನ್ನು ಬಹುಶಃ ಇಲ್ಲಿಯ ಸ್ಥಳೀಕರು ಯಾವತ್ತೂ ಕೂಡ 2 ವರ್ಷದಿಂದ ಈ ಕಟ್ಟಡದೊಳಗೆ ಹೋಗಿದಾರೋ ಇನ್ನಿಲ್ಲೋ ಗೊತ್ತಿಲ್ಲ. ಅಷ್ಟೊಂದು ಆಶ್ಚರ್ಯದಿಂದ ಈ ಒಂದು ಕಟ್ಟಡವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಯಾರು ಕೂಡ ಇದುವರೆಗೂ ಒಳಗೆ ಹೋಗಿಲ್ಲ. ಏನಾಗಿದೆ, ಹೆಂಗಿದೆ ಪರಿಸ್ಥಿತಿ ಇದ್ರ ಅಂತ ನೋಡ್ತಾ ಇದ್ರೆ ಮತ್ತು ಹಿರಿಯರಿದ್ದಾರೆ. ಇದು ಈ ಕಟ್ಟಡಕ್ಕೆ ಇಷ್ಟೊಂದು ಏನು ಅವಾಂತರ ಮಾಡಿದಾರಲ್ಲ, ಇದು ಗ್ಲಾಸ್ಗಳು ಪುಡಿ ಮಾಡಿದ್ದಾರೆ, ಹೊಡೆದಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರು ತಾವುಗಳೆಲ್ಲ ಒಂದು ಪೊಲೀಸ್ ಸ್ಟೇಷನ್ ದೂರ ನೀಡಿದ್ದಾರೆ. ಹೆಂಗೆ ತಮ್ಮ ಒಂದು ಪರಿಚಯ ಹೇಳ್ರಿ ಮೊದಲು. ಹಲೋ, ನಮಸ್ಕಾರ ರೀ. ಹೇಳಿ. ಹಲೋ, ಹೋಗ್ತಾ ಇದೆ, ನೇರ ಪ್ರಸಾರ ಹೋಗ್ತಾ ಇದೆ, ಹೇಳಿ. ಇಲ್ಲೇ ಗ್ಲಾಸ್ ಹೊಡಿತಿರ್ತಾರೆ, ಬಹಳ ದುಟಾಗೇರಿ ಮಾಡ್ತಾರ. 8-9 ಗ್ಲಾಸ್ ಹೊಡ್ದಾರ. ಇಲ್ಲೇ ರಾತ್ರಿ ಮದ್ಯಪಾನ ಮಾಡುದು, ಬಾಟ್ಲಿ ಹೋಗಿದು, ಕದಾ ಮುರಿದು, ಇಷ್ಟೆಲ್ಲ ಈಗ ಎಲ್ಲ ಮಣ್ಮೆಂಟ್ ರಿಪೇರ್ ಮಾಡಿಸಿದ್ವಿ ಮತ್ತು ಹಂಗ ಮಾಡ್ಯಾರ. ಈಗ ಇದೇ ಸಲ ಹೆಂಗ ಮಾಡ್ಕೊಂತ ಹೋದ್ರ ನಮ್ಮ ಇದು ಹೆಂಗ್ರಿ ಇಲ್ಲಿ ಈಗ ರಿಪೇರಿ ಮಾಡ್ಸಿದ್ರ? ಯಾರು ಮಾಡ್ಸಿದ್ರು? ತಾವು ಮಾಡ್ಸಿದ್ರ? ಇಲ್ಲ, ಮೊದಲೊಮ್ಮೆ ರಿಪೇರ್ ಮಾಡಿಸಿದ್ ಆದ ನಂತರ ಗ್ಲಾಸ್ ಯಾರು ಮಾಡ್ಸಿದ್ರು? ನಾವು ಮಾಡಿಸಿದ್ವಿ. ನೀವು ಅಂತಂದ್ರೆ ವೈಯಕ್ತಿಕ ಮಾಡಿಸಿದ್ವಿ. ವೈಯಕ್ತಿಕ ಮಾಡಿದ್ರಿ? ವೈಯಕ್ತಿಕ ಎಲ್ಲಾರು ಹಿರಿಯರು ಕೂಡಿ ಮಾಡಿಸಿದ್ವಿ. ಯಾಡ ಹೊಡೆದಿದ್ವಿ. ಯಾಕೆ ನೀವು ಒಂದು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನ ನೀಡ್ಲಿಲ್ಲ ನೀವು? ಇಲ್ಲ, ಕಂಪ್ಲೇಂಟ್ ಕೊಡ್ತಿದ್ವಿ. ಮತ್ತ ಅವರು ಇದಕ್ಕೂ ಬರ್ತಿದ್ರು, ವಾರ್ಡಿಗೆ ಬರ್ತಿದ್ರು. ಅವರು ಒಂದ್ 8 ಸಲ ಬಂದ್ರು, ಮತ್ ಬಿಟ್ಬಿಟ್ರು. 8 ಸರ್ತಿ ಬಂದಾರ ಪೊಲೀಸ್ ಇಲಾಖೆಯವರು. 8 ಸರ್ತಿ ಪೆಟ್ರೋಲಿಂಗ್ ಬಂದು ಹೋಗ್ಯಾರ. 8 ಸರ್ತಿ ಬಂದ್ರು ಕೂಡ ಮತ್ತೆ ಈ ರೀತಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ. ಆದ್ರೂ ನಿಮ್ಗೊಂದ್ ರೂಮ್ ಮಾಡ್ಕೊಡ್ತೀವಲ್ಲ ಗುಡಿ ಕಡೆ ಅಂತ ಹೇಳಿದ್ವಿ ನಾವು. ಎಲ್ಲಿ? ಅಲ್ಲಿ ಗುಡಿ ಕಡೆ ಪೊಲೀಸರಿಗೆ. ನಿಮ್ಗೆ ರೆಸ್ಟ್ ತಗೊಳಕ್ ಒಂದ್ ರೂಮ್ ಮಾಡ್ಕೊಡ್ತೀವಿ. ಇಲ್ರಿ, ಮೊದಲ್ನಂಗ್ ಪೆಟ್ರೋಲಿಂಗ್ ಇಲ್ಲಿಗ ನೀವು ಪೊಲೀಸ್ ರೆಸ್ಟ್ ತಗೊಳಕಂತ ಮಾಡ್ತಾ ಇದ್ರು? ಇಲ್ಲಿ ತಿರುಗಾಡಕ ಒಂದ್ 2 ತಾಸು ಒಂದ್ ಸ್ವಲ್ಪ ಇದ್ ಮಾಡಿ ಹೋಗ್ಲಿ. ನೀವು ರೆಸ್ಟ್ ಅಂತಂದ್ರಲ್ಲ, ಅದಕ್ಕೆ ಹೇಳಿದೆ. ಒಂದ್ 2 ತಾಸು ಇಲ್ಲೇ ಕುತ್ಕೊಂತ ಇದ್ ಮಾಡ್ಕೊಂಡ್ ಹೋಗ್ಲಿ ಅಂತೇಳಿ ಹೇಳಿದ್ರ. ಇಲ್ರಿ, ಮೊದಲ್ನಂಗ್ ನಮ್ ಪೆಟ್ರೋಲಿಂಗ್ ಇಲ್ಲ, ಆದ್ರೂ ಒಂದ್ ರೌಂಡ್ ಬಂದ್ ಹೋಗ್ತೀವಿ ಅಂತ ಹೇಳಿದ್ರು. ಇತ್ತೀಚೆಗೆ ಲಾಸ್ಟ್ ದಿನಗಳಲ್ಲಿ ಅಂತ ಯಾವಾಗ ಬಂದೋಗಿರೋರು? ಈಗ ಬಾಳ ದಿನ ಆತ್ ಬಂದಿಲ್ರಿ ಅವ್ರು. ಮೊನ್ನೆ ಈಗ ಇದನ್ನ ಅಲ್ಲಿದ ಒಂದ್ 3 ಫ್ಲೋರ್ ಇದ್ ಮಾಡ್ತಾರಂತ. ಇಲ್ಲಿ ಕಟ್ಟೋ ಸಂಬಂಧ ಇಲ್ಲಿ ಇರೋ ಸಂಬಂಧ ಬಂದಿದ್ರು ಅವ್ರು. ಈಗ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಅಲ್ಲ, ಇದೇ ಹೆಂಗ ಆಕತ್ರಿ. ಮತ್ತ ಅಲ್ಲಿ ಕಲ್ಯಾಣ ಮಂಟಪ ಅಂತ ಇದ್ ಮಾಡಿವೆ. ಈಗ ಅಲ್ಲಿ ಅವ್ರದ್ದು ಆಗೋ ತನಕ ಇರ್ತಾರಂತ ಇರೋಲ್ರಿ. ನಿಮ್ಗೆ ಗೊತ್ತಾ ಎಷ್ಟು ದಿನ ಇರ್ಬೋದು ಅಂದಾಜು ಇಲ್ಲಿ ಅಂತ? ಒಂದ್ 2 ವರ್ಷ ಇರ್ಬೋದು. 2 ವರ್ಷವರೆಗೂ ಇಲ್ಲಿ ಇರ್ಬೋದು. ನಿಮ್ಗೆ ಏನಾದ್ರು ಇಲ್ಲಿ ಹೆಂಗ್ ಅನ್ಸುತ್ತೆ? ಇವ್ರಿಗೆ ಪೊಲೀಸ್ ಸ್ಟೇಷನ್ ಇಲ್ಲೇ ಬಂದ ಆದ್ರಂದ್ರೆ ಇಲ್ಲಿ ಒಂದು ಭದ್ರತೆ ಹೆಂಗ್ ಅನುಕೂಲ ಆಗ್ತದೋ ಹೆಂಗೆ? ಅಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲೇ ಆದ್ರೂ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ತಮ್ಮ ಹೆಸರು? ಸಾದೇವಪ್ಪ ಅಂತೇಳಿ. ಸಾದೇವ್. ಇಲ್ಲೇ ತಾವು ಇಲ್ಲೇ ನಿವಾಸ? ಇಲ್ಲೇ. ತಾವೇನ್ ಉದ್ಯೋಗ ಮಾಡ್ತೀರಿ? ನಿಮ್ ಕಾಕರ್ ನಾವು ಇದಲ್ಲ. ಹೌದಾ? ಸರಿ.
ಬಂಧುಗಳೇ, ನೋಡಿರಲ್ಲ ಇಲ್ಲಿಯ ಒಂದು ಸಾರ್ವಜನಿಕರ ಒಂದು ಕುಂದು ಕೊರತೆಗಳ ಒಂದು ವಿಷಯವನ್ನ ಹೇಗೆಲ್ಲ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ನಾವು ಹೇಳುವ ಹಾಗೆ ಇಲ್ಲಿ ನಂಬರ್ 1 ಕೂಡ ಇಲ್ಲಿದೆ, ಕರ್ನಾಟಕ 1. ಇಲ್ಲಿ ಏನೆಲ್ಲ ಸೌಲಭ್ಯಗಳು ಇದೆ, ಸಾರ್ವಜನಿಕರಿಗೆ ಅನುಕೂಲಗಳು ಆಗ್ತಾ ಇದಾವೆ ಅಂತ ನಾವು ನೋಡೋಣ. ಕೇವಲ ಕಲ್ಯಾಣ ಮಂಟಪದ ಆವರಣದಲ್ಲಿ ಅಷ್ಟೇ ಅಲ್ಲ, ಈ ಕರ್ನಾಟಕ 1 ಏನಿದೆಯಲ್ಲ, ಹುಬ್ಬಳ್ಳಿ ನಂಬರ್ 1, ಅಲ್ಲೂ ಕೂಡ ಇಲ್ಲಿ ಧೂಮ್ರಪಾನವನ್ನು ಮಾಡೋದು, ಮದ್ಯಪಾನವನ್ನು ಮಾಡೋದು, ಈ ರೀತಿಯ ಒಂದು ಗಲೀಜು ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ನೋಡಬಹುದು. ಇದು ಈ ಒಂದು ಕಚೇರಿಯಲ್ಲೂ ಕೂಡ ಇಲ್ಲಿಂದ ಮಾತಾಡಿದ್ರು ನಾವು. ಜೊತೆಗೆ ಒಂದು ಭಾಗ ಈಗ ಇಷ್ಟೊತ್ತು ನಾವೇನು ಸಾರ್ವಜನಿಕರಿಗಾಗಿ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿದ್ರು, ಅದರ ಅವಾಂತರ ಎಲ್ಲ ಹೇಗಿತ್ತು ಅಂತ ನೋಡಿದ್ವಿ. ಜೊತೆಗೆ ಈಗ ಮತ್ತೆ ಸಾರ್ವಜನಿಕರಿಗೆ, ಇಲ್ಲಿಯ ಜನರಿಗೆ ಎಲ್ಲರಿಗೂ ಕುಂದು ಕೊರತೆ ಬಗ್ಗೆ, ಜೊತೆಗೆ ಏನೇ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಡ್ಬೇಕಾದ್ರೂ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇಂತ ಎಲ್ಲದೂ ಒಂದು ನಿರ್ಮಾಣ ಮಾಡುವಂತ ಕರ್ನಾಟಕ 1 ಇಲ್ಲಿದ್ದೇವೆ. ಜೊತೆಗೆ ಇದರ ಬಗ್ಗೆ ಕೂಡ ಒಂದೆರಡು ಮಾತನ್ನ ಹೇಳ್ತಾ ಇದ್ದಾರೆ, ನೋಡೋಣ. ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಹೊಸ ಕಲ್ಯಾಣ ಮಂಟಪ ಪಕ್ಕದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ 1 ಅಂತ ಏನ್ ಹೇಳ್ತಾರಲ್ಲ, ಆ 1 ಇದು ಕೂಡ ಮೊದಲಿನ ಇದರದ್ದು ಸಮುದಾಯ ಭವನ ನಮಗ್ ಈ ಭಾಗದವರಿಗೆ ಕೊಟ್ಟಿದ್ರು. ಈ ಸಮುದಾಯ ಭವನವನ್ನ ಇದು ಕೂಡ ಇದೇ ರೀತಿಯಾಗಿ ಪುನರುತ್ಥಾನಾಗಿತ್ತು. ಇದು ನಿಮ್ಗೆ ಉಪಯೋಗ ಬರ್ತಾ ಇಲ್ಲ. ಇಲ್ಲಿ ಜನರ ಅನುಕೂಲಕ್ಕಾಗಿ ನಿಮ್ಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಮಾನ್ಯ ಪ್ರಸಾದ್ ಅಬ್ಬಯ್ಯವರು ಕೂಡ ಆ ಸಂದರ್ಭದಲ್ಲಿ ಇದು ಏನು ಕಲ್ಯಾಣ ಮಂಟಪ ಆಗಿತ್ತಲ್ಲ, ಅದೇ ಅವತಾರ ಇದು ಆಗಿತ್ತು. ಈ ಸಮುದಾಯವನ್ನು ಇದು ಜನರ ಒಳಿತಿಗಾಗಿ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡೇಳಿ ಮಾನ್ಯ ಪ್ರಸಾದ್ ಅಬ್ಬಯ್ಯವರು ಈ ರೀತಿ ಆದ್ರೂ ಸರಿಯಾಗೋಲ್ಲ, ಇಲ್ಲೇ ಸದಾ ಜನಸಂಘ ಇರಬೇಕು ಅಂತ ತಿಳ್ಕೊಂಡೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ಅನುಕೂಲಕ್ಕಾಗಿ, ಜನರ ಅನುಕೂಲಕ್ಕಾಗಿ ಇದನ್ನ ವಲಯ ಕಚೇರಿ ಇದನ್ನ ಮಾಡಿದ್ರು. ಏನಪ್ಪಾ ಅಂದ್ರೆ ಇದನ್ನ ಹುಬ್ಬಳ್ಳಿ 1 ಸೆಂಟರ್ ಮಾಡಿದ್ರು, ನಂಬರ್ 1 ಮಾಡಿದ್ರು. ಮತ್ತೇನ್ ನಂಬರ್ 1 ಹೈಟೆಕ್ ನಂಬರ್ 1 ಮಾಡಿದ್ರು ಸರ್. AC ಕೋಚ್ ಮಾನ್ಯ ಪ್ರಸಾದ್ ಅಬ್ಬಯ್ಯರೇ ಇದನ್ನ ಉದ್ಘಾಟನೆ ಮಾಡಿದ್ರು, ಜನರು ಒಳ್ಳೇದಕ್ಕಾಗಿ ಮಾಡಿದ್ರು. ಆದ್ರೂ ಕೂಡ ಇಲ್ಲೇ ಅವರು ಮಾಡಿದ್ದಾರೆ ಪಾಪ. ಅವ್ರು ಶಾಸಕರ ಬಗ್ಗೆ ಹೇಳಷ್ಟು ನಮ್ಗೆ ಇದನ್ನಿಲ್ಲ, ತುಂಬಾ ಸಂತೋಷ ಐತಿ. ಆದ್ರ ಮಾಡ್ತಾರ, ಮುಂದಿನ ಅನುಕೂಲತೆಗಳು ಇಲ್ಲಿ ಒಳಗಡೆ ಏನದಾವು ಜನರ ಅನುಕೂಲಕ್ಕಾಗಿ ರೇಷನ್ ಕಾರ್ಡ್ ಆತು, ಕಾಸ್ಟ್ ಸರ್ಟಿಫಿಕೇಟ್ ಆತು, ಉತ್ಪನ್ನ ಸರ್ಟಿಫಿಕೇಟ್ ಆತು, ಆಧಾರ್ ಕಾರ್ಡ್ ಕರಪ್ಷನ್ ಆತು, ಆಮೇಲೆ ಇತರೆ ಎಲ್ಲವುಗಳು ಇಲ್ಲಿ ಕೇವಲ ಏನದ ಅಂತಂದ್ರೆ ನಳದ ಬಿಲ್ಲು, ಕರೆಂಟ್ ಬಿಲ್ಲು, ಆಸ್ತಿ ತೆರಿಗೆ ಇಷ್ಟೇನೆ ಅದಾವು. ಇತರೆ ಯಾವ ಕೆಲಸಗಳನ್ನು ಒಳಗಡೆ ಇಲ್ಲ. ನಾ ಈಗಾಗಲೇ ಗಮನಕ್ಕೆ ತಂದಿದ್ವಿ. ಈ ಎಲ್ಲ ಕೆಲಸಗಳು ಈ ಭಾಗಕ್ಕೆ ಆಗ್ಬೇಕು ಅಂತ ತಿಳ್ಕೊಂಡೇಳಿ ವಿದ್ಯಾರ್ಥಿಗಳು ಇದ್ದಾರೆ, ಸ್ಕಾಲರ್ಶಿಪ್ ಫಾರ್ಮ್ ಇರ್ತಾವ, ಆನ್ಲೈನ್ ಇರ್ತಾವ, ಉತ್ತಾರ ಇರ್ತಾವ, ಎಲ್ಲ ಸೌಕರ್ಯ ಇವತ್ತಿನ ದಿವಸ ಎಲ್ಲಾ ಮಹಾನಗರ ಪಾಲಿಕೆನು ಎಲ್ಲಾ ಒಂದಕ್ಕ ಕೊಟ್ಟಿದ್ದಾರೆ. ಆ ಕೆಲಸಗಳನ್ನು ಸಂಪೂರ್ಣ ಏನೇನ್ ನಡೀತಾವ ಅಂತ ತಿಳ್ಕೊಂಡು ನೀವು ಒಳಗಡೆ ವಿಚಾರ ಮಾಡಿದ್ರೆ ಗೊತ್ತಾಕೇತ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನೋಡಿದ್ರಲ್ಲ, ನಾವೇನು ಇಷ್ಟೊತ್ತು ಕಲ್ಯಾಣ ಮಂಟಪ ಅಂದ್ರೆ ಸಮುದಾಯ ಭವನ ನಾವು ನೋಡಿದ್ವಿ, ಅದು ಕೂಡ ಇದ್ರ ಹಾಗೆ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಂತ ಒಂದು ಪರಿಸ್ಥಿತಿ ಇವತ್ತು ನಂಬರ್ 1 ಏನು ಕಚೇರಿ ಇವತ್ತು ಮಾಡಿದ್ದಾರೆ, ಅದು ಕೂಡ ಈಗ ಪೊಲಿಟೇಷನ್ ಆಗ್ತಾ ಇದೆ. ಹೀಗೆ ನಿರಂತರವಾಗಿ ಅದನ್ನು ಕೂಡ ಸುಸಜ್ಜಿತವಾಗಿ ಸಾರ್ವಜನಿಕರು ಓಡಾಡುವಂತ ಒಂದು ಒಳ್ಳೆ ಸ್ಥಳಗಳು ಆಗ್ಲಿ ಅಂತ ನೋಡೋಣ. ಹಾಗಿದ್ರೆ ಈ ಒಂದು ಕಚೇರಿಯ ಒಳಗಡೆ ನೋಡೋಣ, ಮುಖ್ಯಾಧಿಕಾರಿಗಳು ಇಲ್ಲಿ ಕೂಡ ಇದ್ದಾರೆ, ಅವರ ಒಂದು ವಿಚಾರ ಮಾಡೋಣ. ಸರ್, ಆಧಾರ್ ಏನ್ರಿ ಸರ್? ಇನ್ನೂ ಬಂದಿಲ್ರಿ? ಟೈಮ್ ಏನ್ರಿ ಬರೋದವ್ರದ್ದು? ಹೇಳ್ರಿ. CMS ಸ್ಪೋರ್ಟ್ಸ್ ಇದ್ದು ರೀ, ಅಲ್ಲಿ ಬರ್ತಾ ಇಲ್ಲ ಸರ್. ಎಷ್ಟು ಗಂಟೆಗೆ ಬರ್ಬೋದ್ರಿ? ಬರ್ಬೋದು, ಇನ್ನೊಂದು ಅರ್ಧ ತಾಸದು ಆಗ್ಬೋದು ಸರ್. ಇನ್ನೊಂದು ಅರ್ಧ ತಾಸು. ಸೊ ಪ್ರತಿದಿನ